ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಕ್ಲಾಸಲ್ಲಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ. ಇದು ನಮ್ಮ 4th ಲೆಕ್ಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇದಕ್ಕೆ ಮುಂಚೆ ನಾವು 3 ಲೆಕ್ಚರ್ಸ್ ಆಲ್ರೆಡಿ ಫಿನಿಶ್ ಮಾಡಿದೀವಿ. ಫಸ್ಟ್ ಲೆಕ್ಚರಲ್ಲಿ ವಿ ಡಿಸ್ಕಸ್ಡ್ ಇನ್ ಜನರಲ್ ಅಬೌಟ್ ಬಯೋಮಾಲಿಕ್ಯೂಲ್ಸ್, ಆಸಿಡ್ ಸಾಲ್ಯುಬಲ್ ಪೂಲ್, ಆಸಿಡ್ ಇನ್ಸಾಲ್ಯುಬಲ್ ಪೂಲ್, ಮ್ಯಾಕ್ರೋಮಾಲಿಕ್ಯೂಲ್ಸ್, ಮೈಕ್ರೋಮಾಲಿಕ್ಯೂಲ್ಸ್, ಪ್ರೈಮರಿ ಮೆಟಬೊಲೈಟ್ಸ್, ಸೆಕೆಂಡರಿ ಮೆಟಬೊಲೈಟ್ಸ್, ಇದೆಲ್ಲ ಕೂಡ ನಾವು ಫಸ್ಟ್ ಲೆಕ್ಚರಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನಮ್ಮ ಸೆಕೆಂಡ್ ಲೆಕ್ಚರಲ್ಲಿ ವಿ ಲರ್ನ್ ಎಕ್ಸ್ಕ್ಲೂಸಿವ್ಲಿ ಇನ್ ಡೀಟೇಲ್ ಅಬೌಟ್ ಪ್ರೋಟೀನ್ಸ್. ನಮ್ಮ ಮೂರನೇ ಲೆಕ್ಚರಲ್ಲಿ ವಿ ಕವರ್ಡ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ನ್ಯೂಕ್ಲಿಕ್ ಆಸಿಡ್ಸ್. ಐ ಹೋಪ್ ನೀವೆಲ್ಲ ಆ ಲೆಕ್ಚರ್ಸ್ನ ನೋಡಿ ಅದರಿಂದ ಕಲ್ತ್ಕೊಂಡಿರ್ತೀರಾ ಅಂತ. ಸೊ ಇವತ್ತಿನ ಲೆಕ್ಚರಲ್ಲಿ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಲಿಪಿಡ್ಸ್, ವಿಚ್ ಈಸ್ ದ 4th ಟೈಪ್ ಆಫ್ ಮಾಲಿಕ್ಯೂಲ್ ದಟ್ ಯು ಸಿ ಇನ್ ದಿ ಆಸಿಡ್ ಇನ್ಸಾಲ್ಯುಬಲ್ ಪೂಲ್. ಹಾಗೇನೆ ಮೆಟಬಾಲಿಸಮ್ ಬಗ್ಗೆ ಇನ್ ಜನರಲ್ ಸ್ವಲ್ಪ ಮಾತಾಡೋಣ. ಓಕೆ, ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಲಿಪಿಡ್ಸ್. ಸೊ ವಾಟ್ ಆರ್ ಲಿಪಿಡ್ಸ್? ಲಿಪಿಡ್ಸ್ ಆರ್ ಆಬ್ವಿಯಸ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ವಾ? ಸೊ ನಾವು ಬಯೋಮಾಲಿಕ್ಯೂಲ್ಸ್ನ ಡಿಫೈನ್ ಮಾಡುವಾಗಲೇ ನಾ ಹೇಳಿದ್ದೆ ನಿಮಗೆ, ಯಾವುದೆಲ್ಲ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ನಮ್ಮ ಬಾಡಿಯಲ್ಲಿರುತ್ತೆ, those are called biomolecules. Since lipids are biomolecules, obviously they are organic compounds. And they consist of carbon, hydrogen and oxygen. ನಾವು ನಮ್ಮ ಫಸ್ಟ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡಿರುವಾಗ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡಿದ್ವಿ, ವೇರ್ ವಿ ಟೇಕ್ ಟಿಶ್ಯೂ, add trichloroacetic acid to it and then you grind it, right? So when you grind it, ಯಾವುದೆಲ್ಲ ಮಾಲಿಕ್ಯೂಲ್ಸ್ ಟ್ರೈಕ್ಲೋರಾಸಿಟಿಕ್ ಆಸಿಡ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅದಾಗುತ್ತೆ, ಯಾವುದಕ್ಕೆಲ್ಲ ಸಾಲ್ಯುಬಿಲಿಟಿ ಇಲ್ಲ ಅದು ಡಿಸಾಲ್ವ್ ಆಗಲ್ಲ. ಈ ರೀತಿ ಗ್ರೈಂಡ್ ಮಾಡಿ ಆದಮೇಲೆ ವಿ ವಿಲ್ ಸ್ಟ್ರೇನ್ ಇಟ್, ರೈಟ್? ಸೊ ನಾವು ಸ್ಟ್ರೇನ್ ಮಾಡಿದಾಗ ಏನಾಗುತ್ತೆ, ಸ್ಟ್ರೇನ್ ಮಾಡಿದಾಗ ಯಾವುದೆಲ್ಲ ಸಾಲ್ಯುಬಲ್ ಆಗಿತ್ತು ಅದು ಫಿಲ್ಟ್ರೇಟ್ ಒಳಗೆ ಹೋಗುತ್ತೆ, ಯಾವುದಕ್ಕೆ ಸಾಲ್ಯುಬಿಲಿಟಿ ಇರಲಿಲ್ಲ ಅದು ಹಾಗೆ ರಿಟೈನ್ ಆಗಿ ರಿಟೆಂಟೇಟಲ್ಲಿ ಉಳ್ಕೊಳ್ಳುತ್ತೆ. ಆ ಎಕ್ಸ್ಪೆರಿಮೆಂಟಲ್ಲಿ ನಮಗೆ ಗೊತ್ತಾಯಿತು ದ್ಯಾಟ್ ಲಿಪಿಡ್ಸ್ are present in the acid insoluble pool ಅಥವಾ retentate. Acid insoluble pool ಅಲ್ಲಿ lipids ಜೊತೆ we also had proteins, we had carbohydrates, there were nucleic acids and lipids. ಇದು 4 ಕೂಡ ನಮಗೆ ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಥವಾ ರಿಟೆಂಟೇಟಲ್ ಸಿಗುತ್ತೆ. ಆದರೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ದೀಸ್ ಆರ್ ಪ್ರಾಪರ್ ಮ್ಯಾಕ್ರೋಮಾಲಿಕ್ಯೂಲ್ಸ್. ಇದರದ್ದು ಮಾಲಿಕ್ಯುಲರ್ ವೇಟ್ ವಾಸ್ ಗ್ರೇಟರ್ ದೆನ್ 10K Dalton ಅಲ್ವಾ? ಆದರೆ ಲಿಪಿಡ್ಸ್ ನಮಗೆ ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ಸಿಕ್ಕಿದ್ರೂ ಕೂಡ ಐ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ, ದೀಸ್ ಆರ್ ನಾಟ್ ಸ್ಟ್ರಿಕ್ಟ್ಲಿ ಮ್ಯಾಕ್ರೋಮಾಲಿಕ್ಯೂಲ್ಸ್. ಇದರದ್ದು ಮಾಲಿಕ್ಯುಲರ್ ವೇಟ್ is less than 800 Dalton. Okay, so this is one difference between the other kind of molecules that you find in the acid insoluble pool matte lipids. Okay na? So these will have molecular weight less than 800 Daltons. Next, ಇನ್ನೊಂದು ಪ್ರಾಪರ್ಟಿ ಏನಂದ್ರೆ, this is not polymeric. Proteins, carbohydrates, nucleic acids, these are polymeric in nature. ಪಾಲಿಮೆರಿಕ್ ಅಂದ್ರೆ ಏನು? ಮತ್ತೆ ಮತ್ತೆ ಎಷ್ಟೊಂದು ಸಲ ಹೇಳಿದೀನಿ ಓವರ್ ದ ಕೋರ್ಸ್ ಆಫ್ ದ ಲಾಸ್ಟ್ 3 ಲೆಕ್ಚರ್ಸ್. ಪಾಲಿಮರ್ ಅಂದ್ರೆ ಒಂದು ಉದ್ದದ ಚೈನ್, ಎಷ್ಟೊಂದು ಮಾನೋಮರ್ಸ್ ಜಾಯ್ನ್ ಆಗಿ ಫಾರ್ಮ್ ಆಗಿರೋದು ಪಾಲಿಮರ್. ಸೊ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಇದು 3 ಕೂಡ ಪಾಲಿಮರ್ಸ್. ಆದರೆ ಲಿಪಿಡ್ಸ್ ಆರ್ ನಾಟ್ ಪಾಲಿಮರ್ಸ್. Okay, so these 2 differences you have to remember with respect to the other 3 and the lipids. Okay, so ad acid insoluble pool ಅಲ್ಲಿ ನಮಗೆ ಸಿಕ್ಕಿದ್ರು ಕೂಡ acid insoluble pool ಅಲ್ಲಿ ಇರುವಂತ ಬೇರೆ molecules ಗೆ ಅಷ್ಟು ಸಿಮಿಲಾರಿಟಿ ಇಲ್ಲ. ಎರಡರಲ್ಲಿ ನಾವು ಡಿಫರೆನ್ಸಸ್ ನೋಡಬಹುದು. ಒಂದೇನಂದ್ರೆ ಅದರ ಮಾಲಿಕ್ಯುಲರ್ ವೇಟ್ ವಿಚಾರ. ಮಾಲಿಕ್ಯುಲರ್ ವೇಟ್ ಬೇರೆ ಎಲ್ಲದಕ್ಕೂ ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗೆ ಏನಿರಬೇಕು, 10,000 Dalton ಗಿಂತ ಹೆಚ್ಚು ಅದಿರುತ್ತೆ.
ಆದರೆ ಲಿಪಿಡ್ಸ್ ಮಾತ್ರ ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ಇದ್ರೂ ಕೂಡ ವಿ ಸೇ ದಟ್ ದೇ ಆರ್ ನಾಟ್ ಸ್ಟ್ರಿಕ್ಟ್ಲಿ ಮ್ಯಾಕ್ರೋ ಮಾಲಿಕ್ಯೂಲ್ಸ್, ಯಾಕೆಂದರೆ ಅದ್ರದ್ದು ಮಾಲಿಕ್ಯುಲರ್ ವೇಟ್ ಇಸ್ ಲೆಸ್ ದೆನ್ 800 ಡಾಲ್ಟನ್ಸ್. ಸೆಕೆಂಡ್ ಡಿಫರೆನ್ಸ್ ಏನಂದರೆ ಇನ್ ಮಿಕ್ಕಿದ ಮೂರು ಯಾವ್ದು ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ಇರುತ್ತೆ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ಇದು ಮೂರು ಕೂಡ ಪಾಲಿಮೆರಿಕ್, ಆದರೆ ಲಿಪಿಡ್ಸ್ ಪಾಲಿಮೆರಿಕ್ ಅಲ್ಲ. ಓಕೆ, ಸೊ ದ್ಯಾಟ್ ಇಸ್ ದಿ ಅದರ್ ಡಿಫರೆನ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ದಟ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಆಬ್ವಿಯಸ್ಲಿ ನಮಗಿದೆಲ್ಲ ಗೊತ್ತು, ನಾವೆಲ್ಲರೂ ಟ್ರೈ ಮಾಡೇ ಇರ್ತೀವಿ ಯಾವಾಗಲೂ ಯಾವುದಾದ್ರೂ ಒಂದು ಲಿಪಿಡ್ ಮತ್ತು ವಾಟರ್ನ ಮಿಕ್ಸ್ ಮಾಡೋದಕ್ಕೆ. ನಿಮ್ಗೆ ಗೊತ್ತಿರೋ ಹಾಗೆ ನಾವು ಆಯಿಲ್ನ ನೀರೊಳಗೆ ಆ್ಯಡ್ ಮಾಡಿದ್ರೆ ಅದು ಮಿಕ್ಸ್ ಆಗೋದಿಲ್ಲ, ಅದು ಡಿಸಾಲ್ವ್ ಆಗೋದಿಲ್ಲ ಅಲ್ವಾ, ಯಾಕೆಂದರೆ ಲಿಪಿಡ್ಸ್ ಆರ್ ನಾಟ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ಸೊ ದೀಸ್ ಆರ್ ಸಮ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿಪಿಡ್ಸ್. ನೌ let's talk about the different types of lipids. Lipids simple fatty acids ಆಗಿರ್ಬೋದು. Lipids can be glycerol, which is a molecule, I'll tell you about it, or glycerides ಆದರೂ ಇರ್ಬೋದು. ಓಕೆ, ಸೊ ಈ 3 ಫಾರ್ಮ್ಸಲ್ಲಿ ಲಿಪಿಡ್ಸ್ ಎಕ್ಸಿಸ್ಟ್ ಆಗ್ಬೋದು. ಒಂದಾಗೊಂದು ಏನು ಅಂತ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಫ್ಯಾಟಿ ಆಸಿಡ್. ಫ್ಯಾಟಿ ಆಸಿಡ್ ಅಂದರೆ ಆಬ್ವಿಯಸ್ಲಿ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇರಲೇಬೇಕಲ್ವಾ. ಸೊ ದಿಸ್ ಫ್ಯಾಟಿ ಆಸಿಡ್ ವಿಲ್ ಹ್ಯಾವ್ ಅ ಕಾರ್ಬಾಕ್ಸಿಲ್ ಗ್ರೂಪ್ ದಟ್ ಈಸ್ ಅಟ್ಯಾಚ್ಡ್ ಟು ಎನ್ ಆರ್ ಗ್ರೂಪ್. ಓಕೆ, ಇಲ್ಲಿದೆ ಒಂದು ಅದರದ್ದು ಇಲಸ್ಟ್ರೇಷನ್. ಸೊ ಹಿಯರ್ ಯು ಹ್ಯಾವ್ ಅ ಕಾರ್ಬನ್ OH. So you have RCOOH. Okay, so this is the general formula of a fatty acid. Fatty acid ಅಂದ್ರೆ ಏನು? ಆಸಿಡ್ ಅಂತ ಇದೀವಿ ಅಂದರೆ ಅದ್ರ ಆಬ್ವಿಯಸ್ಲಿ ಒಂದು ಕಾರ್ಬಾಕ್ಸಿಲ್ ಗ್ರೂಪ್ ಇರಲೇಬೇಕು. ಈ ಕಾರ್ಬಾಕ್ಸಿಲ್ ಗ್ರೂಪ್ ಒಂದು ಆರ್ ಗ್ರೂಪ್ಗೆ ಅಟ್ಯಾಚ್ ಆಗಿರುತ್ತೆ. ಓಕೆನಾ? ಸೊ ಈ ಆರ್ ಏನಾಗಿರ್ಬೋದು? ಆರ್ ಕೆನ್ ಬಿ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಅ ಮೀಥೈಲ್ ಗ್ರೂಪ್. Okay, so methyl group CH3. It could be something like CH3COOH. That also will be a fatty acid. Or sometimes it could be an ethyl group. ಕೆಲವೊಂದು ಫ್ಯಾಟಿ ಆಸಿಡ್ಸ್ ಅಲ್ಲಿ ತುಂಬಾ ಜಾಸ್ತಿ ನಂಬರ್ ಆಫ್ ಕಾರ್ಬನ್ಸ್ ಇರುತ್ತೆ, ಕೆಲವೊಮ್ಮೆ 19-20 ಕಾರ್ಬನ್ಸ್ ಕೂಡ ಇರುತ್ತೆ. ಸೊ ಅಲ್ಲಿ ನಂಬರ್ ಆಫ್ ಕಾರ್ಬನ್ಸ್ ಇಸ್ ವೇರಿಯಬಲ್. ಈ ಆರ್ ಗ್ರೂಪ್ ಅಲ್ಲಿ ಏನು ಕಾರ್ಬನ್ ಇರುತ್ತೆ ಆ ನಂಬರ್ ಇಸ್ ವೇರಿಯಬಲ್. ಇಟ್ ಕ್ಯಾನ್ ವೇರಿ ಫ್ರಮ್ 1 ಕಾರ್ಬನ್ ಆಸ್ ಇನ್ ದ ಕೇಸ್ ಆಫ್ ಈಥೈಲ್, ಅಂಡ್ ಇಟ್ ಕ್ಯಾನ್ ಗೋ ಅಪ್ ಟು 19 ಕಾರ್ಬನ್ಸ್ ಆಸ್ ಇನ್ ದ ಕೇಸ್ ಆಫ್ ಅರಾಕಿಡೋನಿಕ್ ಆಸಿಡ್. ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ವಿಚ್ ಆರ್ ವೆರಿ ಲಾಂಗ್ ಫ್ಯಾಟಿ ಆಸಿಡ್ಸ್. ಸೊ ಪಾಮೆಟಿಕ್ ಆಸಿಡ್ ಅಂತ ಒಂದು ಎಕ್ಸಾಂಪಲ್ ಇದೆ ನಿಮ್ಮ NCERT ಅಲ್ಲಿ, ಅದಕ್ಕೆ ಒಂದು ಇಲಸ್ಟ್ರೇಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ದರ್ ಇಸ್ 1 ಕಾರ್ಬನ್ ಇನ್ COOH. ದಿಸ್ ಇಸ್ ಪಾಮೆಟಿಕ್ ಆಸಿಡ್. ಇಲ್ಲಿ ಒಂದು ಕಾರ್ಬನ್ ಇದೆ, ಇಲ್ಲಿ CH214, ಇಲ್ಲಿ 14 ಇದೆ, CH3 ಇಲ್ಲಿ ಒಂದಿದೆ. ಸೊ ಟೋಟಲಿ ಈ ಕಾರ್ಬಾಕ್ಸಿಲ್ ಆಸಿಡ್ ಅಲ್ಲಿ ಇರುವಂಥ ಕಾರ್ಬನ್ನು ಕನ್ಸಿಡರ್ ಮಾಡಿ ಇನ್ಕ್ಲೂಡ್ ಮಾಡಿದ್ರೆ ನಮಗೆ ಈ ಒಂದು ಪಾಮೆಟಿಕ್ ಆಸಿಡ್ ಅನ್ನೋ ಫ್ಯಾಟಿ ಆಸಿಡ್ ಅಲ್ಲಿ 16 ಕಾರ್ಬನ್ಸ್ ಇರುತ್ತೆ. So palmitic acid is a very long fatty acid molecule that has 16 carbons, remember, including the carboxyl carbon. ಅದೇ ರೀತಿ ಪಾಮಿಟಿಕ್ ಆಸಿಡ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಪಾಮಿಟಿಕ್ ಆಸಿಡ್ ಇಸ್ ಅರಾಕಿಡೋನಿಕ್ ಆಸಿಡ್ ಬಗ್ಗೆ ಹೇಳಿದ್ದೀನಿ. ಅರಾಕಿಡೋನಿಕ್ ಆಸಿಡ್ ಆಲ್ಸೋ ಇಸ್ ಅ ವೆರಿ ಲಾಂಗ್ ಫ್ಯಾಟಿ ಆಸಿಡ್ ಮಾಲಿಕ್ಯೂಲ್. ಇದರಲ್ಲಿ 20 ಕಾರ್ಬನ್ಸ್ ಇರುತ್ತೆ. ಸೊ ದ ಆರ್ ಗ್ರೂಪ್ ಇಸ್ ಅ ವೆರಿ ಲಾಂಗ್ ಚೈನ್. 20 ಕಾರ್ಬನ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ದ ಕಾರ್ಬಾಕ್ಸಿಲ್ ಕಾರ್ಬನ್. ಈ ಎರಡನ್ನೂ ಕೂಡ ನೀವು ನೆನ್ಪಿಟ್ಕೋಬೇಕು. ಓಕೆನಾ? ಆಮೇಲೆ ಫ್ಯಾಟಿ ಆಸಿಡ್ನ ನಾವು ಇನ್ನೊಂದು ರೀತಿ ಕೂಡ ಕ್ಲಾಸಿಫೈ ಮಾಡ್ಬೋದು ಬೇಸ್ಡ್ ಆನ್ ವೆದರ್ ದೇ ಆರ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಅಂದ್ರೆ ಏನು? ಅಲ್ಲಿ ಬರೀ ನಮಗೆ ಸಿಂಗಲ್ ಬಾಂಡ್ಸ್ ಮಾತ್ರ ಕಾಣಿಸುತ್ತೆ. ಅನ್ಸ್ಯಾಚುರೇಟೆಡ್ ಅಂದ್ರೆ ಏನು? ಅಲ್ಲಿ ಡಬಲ್ ಅಥವಾ ಟ್ರಿಪಲ್ ಬಾಂಡ್ಸ್ ಕೂಡ ಇರ್ಬೋದು. ಓಕೆನಾ? ನಮ್ಮದು ಫ್ಯಾಟಿ ಆಸಿಡ್ ಅಲ್ಲಿ ಬರೇ ಸಿಂಗಲ್ ಬಾಂಡ್ಸೇ ಇದ್ರೆ ಅದಕ್ಕೆ ನಾವು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಂತ ಕರಿತೀವಿ. ಅಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅಲ್ಲಿ ನಾವು ಡಬಲ್ ಅಥವಾ ಟ್ರಿಪಲ್ ಬಾಂಡ್ಸ್ನ ನೋಡೋದಿಲ್ಲ. ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಇದ್ರೆ 1 or more double bonds or triple bonds can be seen in the fatty acid molecule. ಓಕೆನಾ? ಅರ್ಥ ಆಗಿದೆಯಾ ಇಷ್ಟು? So this is about simple fatty acids. Now let's move on to learn about the second type, which is glycerol. ಗ್ಲಿಸರಾಲ್ಗೆ ಇನ್ನೊಂದು ಹೆಸರು ಟ್ರೈಹೈಡ್ರಾಕ್ಸಿ ಪ್ರೋಪೇನ್. ಪ್ರೋಪ್ ಅಂದ್ರೆ ಏನು? 3 ಕಾರ್ಬನ್ ಇರಬೇಕು. ಟ್ರೈಹೈಡ್ರಾಕ್ಸಿ ಅಂದ್ರೆ ಏನು? 3 ಹೈಡ್ರಾಕ್ಸಿಲ್ ಗ್ರೂಪ್ ಇರಬೇಕು. ಸೊ ಇದರಲ್ಲಿ 3 ಕಾರ್ಬನ್ ಇದೆ, 1 2 3. ಸೊ ಯು ಹ್ಯಾವ್ 1 ಕಾರ್ಬನ್, ಸೊ 1 ಕಾರ್ಬನ್, 2 ಕಾರ್ಬನ್, 3 ಕಾರ್ಬನ್. ಈ 3 ಕಾರ್ಬನ್ಗೆ 3 ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. OH OH OH.
So what else is remaining? Tetravalent carbon ge the remainings will be hydrogens. Okay, so illi you have CH2OH, CHOH, CH2OH. This is the structure of glycerol. Glycerol also is a type of lipid. Lipids can be simple fatty acids. Now previously nodidvi. Glycerol thara ee ರೀತಿಯ trihydroxypropane molecule kuda is a type of lipid. Now let's move on to the third type of lipid, which is glyceride. Glycerides ಅಲ್ಲಿ ನಾವು ಫಸ್ಟ್ ಎರಡು ಟೈಪ್ನ ಜಾಯಿನ್ ಆಗಿರೋದನ್ನ ನೋಡ್ತೀವಿ. ಸೊ ಇನ್ ಗ್ಲಿಸರೈಡ್ಸ್ ಯು ಫೈಂಡ್ ಗ್ಲಿಸರಾಲ್ ಪ್ಲಸ್ ಫ್ಯಾಟಿ ಆಸಿಡ್ಸ್. ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ಬೋದು, ಒಂದು ಕಾರ್ಬಾಕ್ಸಿಲ್ ಆಸಿಡ್ ಗ್ರೂಪ್ ಮತ್ತೆ ಒಂದು ಆಲ್ಕೋಹಾಲ್ ಗ್ರೂಪ್ ರಿಯಾಕ್ಟ್ ಆದಾಗ ಏನು ಬಾಂಡ್ ಫಾರ್ಮೇಷನ್ ಆಗುತ್ತೆ ಅದಕ್ಕೆ ನಾವು ಎಸ್ಟರ್ ಬಾಂಡ್ ಅಂತ ಕರಿತೀವಲ್ವಾ. ಸೊ ಇಲ್ಲಿ ಗ್ಲಿಸರೈಡ್ಸ್ ಫಾರ್ಮ್ ಆಗುವಾಗ ನಮಗೆ ಗ್ಲಿಸರಾಲಲ್ಲಿರೋ ಆಲ್ಕೋಹಾಲ್ ಗ್ರೂಪ್ ಜೊತೆ ಕಾರ್ಬಾಕ್ಸಿಲ್ ಗ್ರೂಪ್ ಆಫ್ ಫ್ಯಾಟಿ ಆಸಿಡ್ ಇದೆರಡು ರಿಯಾಕ್ಟ್ ಮಾಡುತ್ತೆ. ಅವಾಗ ಏನು ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೆ ಅದಕ್ಕೆ ನಾವು ಗ್ಲಿಸರೈಡ್ ಅಂತ ಕರಿತೀವಿ. ಐ ಶೋ ಯು ಹೌ ಇಟ್ ಹ್ಯಾಪನ್ಸ್. ಸೊ ಇಲ್ಲಿ ವಿ ಹ್ಯಾವ್ CH2OH, CHOH, CH2OH. Alva? So this is one glycerol molecule. Let's take a carboxylic acid molecule. You have R here, you have C here, double bond O, and you have an OH here. Illi bond form aguvaga one water molecule is removed. Condensation reaction tara agutte. Idu remove agi enagutte? We get CH2O, C double bond O, R. So here you have CHOH, CH2OH. Okay, so ee bond ge navu ester bond anta karitivi. ಇಲ್ಲಿ ನೀವು ನೋಡಿದ್ರೆ ಗ್ಲಿಸರೈಡ್ಸ್ ನ ಹೆಂಗ್ ಡಿಫೈನ್ ಮಾಡಿದೀವಿ? ಗ್ಲಿಸರೈಡ್ಸ್ ಆರ್ ಫ್ಯಾಟಿ ಆಸಿಡ್ಸ್ ಫೌಂಡ್ ಎಸ್ಟರಿಫೈಡ್ ವಿತ್ ಗ್ಲಿಸರಾಲ್. ಹಿಯರ್ ಯು ಕ್ಯಾನ್ ಸಿ ಫ್ಯಾಟಿ ಆಸಿಡ್, it is found esterified with glycerol. So here you have the glycerol part. So this is the glycerol part, and here you have the fatty acid part. So fatty acids esterified with glycerol will give us glycerides. Depending upon ಎಷ್ಟು molecules, ಎಷ್ಟು alcohol groups ಇಲ್ಲಿ esterification ಆಗಿದೆ, we can categorize them into monoglycerides, diglycerides, triglycerides. Monoglycerides ಅಂದ್ರೆ ನಿಮ್ಗೆ ಆಲ್ರೆಡಿ ತುಂಬಾ ಸಲ ಹೇಳಿದೀನಿ. ಮೋನೋ ಅಂದ್ರೇನು? ಮೋನೋ ಅಂದ್ರೆ ಒಂದು. ಡೈ ಅಂದ್ರೆ ಏನು? ಡೈ ಅಂದ್ರೆ ಎರಡು. ಟ್ರೈ ರಿಲೇಟ್ಸ್ ಟು 3 ಅಲ್ವಾ? ಸೊ ಮೋನೋಗ್ಲಿಸರೈಡ್ಸ್ ಅಲ್ಲಿ ಏನಾಗುತ್ತೆ, ನಾನು ಇವಾಗ ಪ್ರೀವಿಯಸ್ಲಿ ತೋರಿಸಿದ ಹಾಗೆ ಒಂದು ಕಾರ್ಬನ್ ಅಲ್ಲಿ ಅಷ್ಟೇ ಯು ಕ್ಯಾನ್ ಸಿ ಎಸ್ಟರಿಫಿಕೇಶನ್. ಸೊ ಒನ್ ಕಾರ್ಬನ್ ಆಫ್ ಗ್ಲಿಸರಾಲ್ is joined with one fatty acid. ಇನ್ ಮಿಕ್ಕಿದ ಎರಡು ಹಾಗೇನೆ ಇರುತ್ತೆ. ಓಕೆ, ಇಫ್ ಎರಡು ಕಾರ್ಬನ್ ಅಲ್ಲಿ ಫ್ಯಾಟಿ ಆಸಿಡ್ ಲಿಂಕ್ ಆಗಿದೆ ಗ್ಲಿಸರಾಲ್ ಅಲ್ಲಿ ಅಂದ್ರೆ ವಿ ಕಾಲ್ ದಟ್ ಡೈಗ್ಲಿಸರೈಡ್. ಮೂರನೇದ್ರಲ್ಲಿ ಯು ಕ್ಯಾನ್ ಸಿ 3 ಫ್ಯಾಟಿ ಆಸಿಡ್ಸ್ ಎಸ್ಟರಿಫೈಡ್ ವಿತ್ ಗ್ಲಿಸರಾಲ್. ಒಂದೇ ಫ್ಯಾಟಿ ಆಸಿಡ್ ಚೈನ್ ಇಫ್ ಇಟ್ ಇಸ್ ಎಸ್ಟರಿಫೈಡ್ ವಿತ್ ಗ್ಲಿಸರಾಲ್ ಅದು ಮೋನೋಗ್ಲಿಸರೈಡ್. ಎರಡು ಫ್ಯಾಟಿ ಆಸಿಡ್ ಚೈನ್ 1, 2 ಎರಡು ಫ್ಯಾಟಿ ಆಸಿಡ್ ಚೈನ್ ಇಸ್ ಎಸ್ಟರಿಫೈಡ್ ವಿತ್ ಗ್ಲಿಸರಾಲ್ ಅದು ಡೈಗ್ಲಿಸರೈಡ್. ಓಕೆ, ಮೂರು ಫ್ಯಾಟಿ ಆಸಿಡ್ ಇಸ್ ಇಫ್ ಇಟ್ ಇಸ್ ಎಸ್ಟರಿಫೈಡ್ ವಿತ್ ಗ್ಲಿಸರಾಲ್ ಅದು ಟ್ರೈಗ್ಲಿಸರೈಡ್. ಓಕೆ, ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಲಿಪಿಡ್ಸ್ that we can see in basically in our cells. So adalde lipids na navu depending upon its melting point ಎರಡು ಕ್ಯಾಟಗರಿಯಲ್ಲಿ ಕ್ಲಾಸಿಫೈ ಮಾಡ್ಬೋದು. ಒಂದು ಫ್ಯಾಟ್ಸ್, ಒಂದು ಆಯಿಲ್ಸ್. ಡಿಫರೆನ್ಸ್ ತುಂಬಾ ಸಿಂಪಲ್. ಫ್ಯಾಟ್ಸ್ ಏನಂದ್ರೆ ದೇ ವಿಲ್ ಹ್ಯಾವ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್. ನೀವೆಲ್ಲ ನೋಡಿರ್ಬೋದು ಕೆಲವೊಮ್ಮೆ ವಿಂಟರ್ ಟೈಮಲ್ಲಿ ಕೋಕೋನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಹಾರ್ಡ್ ಆಗಿಬಿಡುತ್ತೆ, ಸಾಲಿಡಿಫೈ ಆಗುತ್ತೆ ಅಲ್ವಾ? ಸೊ ಆ ರೀತಿ ಯಾವುದೆಲ್ಲ ಲಿಪಿಡ್ಸ್ ವಿಲ್ ಸಾಲಿಡಿಫೈ ಅಟ್ ರೂಮ್ ಟೆಂಪ್ರೇಚರ್ ಆರ್ ಸಾಲಿಡಿಫೈ ಡ್ಯೂರಿಂಗ್ ವಿಂಟರ್ಸ್ ಅದಕ್ಕೆ ನಾವು ಫ್ಯಾಟ್ಸ್ ಅಂತ ಕರಿತೀವಿ. ಅದೇ ನಾವು ಕುಕ್ಕಿಂಗಿಗೆ ಯೂಸ್ ಮಾಡೋ ಸನ್ಫ್ಲವರ್ ಆಯಿಲ್ ಅಥವಾ ಹರಳೆಣ್ಣೆ ಅಥವಾ ಎಳ್ಳೆಣ್ಣೆ ಇದೆಲ್ಲ ಕೂಡ
ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗೇ ಇರುತ್ತೆ, ಇದು ವಿಂಟರಲ್ಲಿ ಕೂಡ ಸಾಲಿಡಿಫೈ ಆಗೋದಿಲ್ಲ. ಆ ರೀತಿ ಯಾವುದೆಲ್ಲ ಲಿಪಿಡ್ಸ್ ಇರುತ್ತೆ ಅದಕ್ಕೆ ನಾವು ಆಯಿಲ್ಸ್ ಅಂತ ಕರಿತೀವಿ. ಸೊ ಕಂಪೇರ್ಡ್ ಟು ಫ್ಯಾಟ್ಸ್, ಆಯಿಲ್ಸ್ ವಿಲ್ ಹ್ಯಾವ್ ಅ ಲೋವರ್ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುವಾಗ ರೂಮ್ ಟೆಂಪರೇಚರ್ ಅಥವಾ ವಿಂಟರ್ಸ್ ಅಲ್ಲಿ ಇಟ್ ವಿಲ್ ನಾಟ್ ಸಾಲಿಡಿಫೈ ಅಂಡ್ ವಿಲ್ ರಿಮೇನ್ ಆಸ್ ಲಿಕ್ವಿಡ್ಸ್. ಎಕ್ಸಾಂಪಲ್ ಜಿಂಜಲಿ ಆಯಿಲ್. ಓಕೆ, ಸೊ ಜಿಂಜಲಿ ಆಯಿಲ್ ಇಸ್ ಎಳ್ಳೆಣ್ಣೆ. ಓಕೆನಾ? ಇದಾದ್ಮೇಲೆ ಲೆಟ್ಸ್ ಟಾಕ್ ಅಬೌಟ್ ಸಮ್ ಡಿರೈವ್ಡ್ ಲಿಪಿಡ್ಸ್. ಡಿರೈವ್ಡ್ ಲಿಪಿಡ್ಸ್ಗೆ ಒಂದು ಎಕ್ಸಾಂಪಲ್ ಇಸ್ ಫಾಸ್ಫೋಲಿಪಿಡ್. ಫಾಸ್ಫೋಲಿಪಿಡ್ ಬಗ್ಗೆ ನಾವು ಎಲ್ಲಿ ಕಲ್ತಿದ್ದೀವಿ ನಿಮ್ಗೆ ನೆನಪಿದೆಯಾ? ಐಲ್ ಗಿವ್ ಯು ಅ ಹಿಂಟ್. ವಿ ಲರ್ನ್ಡ್ ಅಬೌಟ್ ಇಟ್ while talking about cell membrane. Cell membrane na discuss ಮಾಡುವಾಗ cell the unit of life chapter ಅಲ್ಲಿ I told you so much about phospholipids, right? ನೆನಪಿದೆಯಾ? Okay, so phospholipids ಹೆಸರಿಗೆ as the name itself suggests, it will have phosphorus, more like a phosphate group in it. Okay, ಸೊ ಇದನ್ನ ನಾವು ಸೆಲ್ ಮೆಂಬ್ರೇನಲ್ಲಿ ನೋಡ್ತೀವಿ. ನಿಮ್ಗೆ ನೆನಪಿದ್ರೆ ನಾನು ಬರೆದಿದ್ದೆ ಈ ರೀತಿ ಒಂದು ಸ್ಟ್ರಕ್ಚರ್ಸ್. ಐ ಟೋಲ್ಡ್ ಯು ಇಟ್ ಹ್ಯಾಸ್ ಅ ಹೈಡ್ರೋಫಿಲಿಕ್ ಹೆಡ್ ಆ್ಯಂಡ್ ಹೈಡ್ರೋಫೋಬಿಕ್ ಟೇಲ್. ನೆನಪಿದೆಯಾ? ದಿಸ್ ಇಸ್ ದಿ ಎಕ್ಸಾಕ್ಟ್ ಸೇಮ್ ಫಾಸ್ಫೋಲಿಪಿಡ್. ಇಟ್ ಇಸ್ ಅ ಟೈಪ್ ಆಫ್ ಲಿಪಿಡ್. ಇವಾಗ ಗ್ಲಿಸರಾಲಲ್ಲಿ ನಾವು 3 ಕಾರ್ಬನ್ ಆಟಮ್ ನೋಡಿದ್ವಿ, ಅದಕ್ಕೆ ಎಸ್ಟರಿಫಿಕೇಶನ್ ಆಫ್ ಫ್ಯಾಟಿ ಆಸಿಡ್ಸ್ ಆಗ್ಬೋದಿತ್ತಲ್ವಾ? ಇಲ್ಲಿ ಫಾಸ್ಫೋಲಿಪಿಡ್ ಫಾರ್ಮ್ ಆಗುವಾಗ ಏನಾಗುತ್ತೆ ಅಂದರೆ, ಇಲ್ಲಿ ನೀವು ನೋಡ್ತಾ ಇರೋ ಥರ ಇದು ಒಂದು ಗ್ಲಿಸರಾಲ್ ಮಾಲಿಕ್ಯೂಲ್, CH2OH ಇದಿದ್ದು. So here you have CH, here you have CH2. Okay, so here you have, just a moment. So here you have the first fatty acid. Here you have the second fatty acid. Okay, ಸೊ ಇಲ್ಲಿ ಥರ್ಡ್ ಕಾರ್ಬನ್ ಜೊತೆ ಏನು ಅಟ್ಯಾಚ್ ಆಗಿದೆ ಅಂತ ನೋಡಿ. ಈ ಮಾಲಿಕ್ಯೂಲ್ ಕಂಟೇನ್ಸ್ ಅ ಫಾಸ್ಫೇಟ್ ಗ್ರೂಪ್. ಸೊ ದಿಸ್ ಇಸ್ ದ ಫಾಸ್ಫೇಟ್ ಗ್ರೂಪ್. ಓಕೆನಾ? ಸೊ ಈ ಮಾಲಿಕ್ಯೂಲ್ CH2O, wait, let me write it this way. So you have first carbon attached to a fatty acid. You have the second carbon attached to a fatty acid. You have the third carbon attached to a phosphate group. ಇದೆ ಅಲ್ವಾ ನಮ್ಮ ಫಾಸ್ಫೇಟ್ ಗ್ರೂಪ್? ಈ ಫಾಸ್ಫೇಟ್ ಗ್ರೂಪಲ್ಲಿ ಈ H ಕ್ಯಾನ್ ಬಿ ಎನಿಥಿಂಗ್. ಓಕೆ, ಇಟ್ ಕ್ಯಾನ್ ಬಿ ಎನಿಥಿಂಗ್. ಇಲ್ಲಿ H ಜಾಗದಲ್ಲಿ ನಮಗೆ CH2 ಈ ಒಂದು ಮಾಲಿಕ್ಯೂಲ್ ಇದೆ. ಓಕೆನಾ? ಡಿಪೆಂಡಿಂಗ್ ಅಪಾನ್ ಈ H ಏನಾಗಿರುತ್ತೆ, ನಮಗೆ ಬೇರೆ ಬೇರೆ ರೀತಿಯ ಫಾಸ್ಫೋಲಿಪಿಡ್ ಸಿಗುತ್ತೆ. ಒಂದು ಎಕ್ಸಾಂಪಲ್ ಫಾರ್ ಫಾಸ್ಫೋಲಿಪಿಡ್ ಇಸ್ ಅವರ್ ಲೆಸಿಥಿನ್. ಲೆಸಿಥಿನ್ ಅನ್ನೋ ಒಂದು ಮಾಲಿಕ್ಯೂಲ್. ಲೆಸಿಥಿನ್ ಮಾಲಿಕ್ಯೂಲ್ ಅಲ್ಲಿ ಈ ಸ್ಟ್ರಕ್ಚರ್ ಇರುತ್ತೆ. ಫಾಸ್ಫೇಟ್ ಗ್ರೂಪ್ನ ಒಂದು OH ಅಲ್ಲಿ ವೇರ್ H ಕ್ಯಾನ್ ಬಿ ಎನಿಥಿಂಗ್, ಏನಾದರೂ ಆಗಿರ್ಬೋದು, ಬರೀ H ಆಗಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು. H ಈ ಮಾಲಿಕ್ಯೂಲ್ ಆಗಿರುವಾಗ ಆ ಪರ್ಟಿಕ್ಯುಲರ್ ಫಾಸ್ಫೋಲಿಪಿಡ್ಗೆ ನಾವು ಲೆಸಿಥಿನ್ ಅಂತ ಕರಿತೀವಿ. ಇದನ್ನ ನಾವು ನಮ್ಮ ಸೆಲ್ ಮೆಂಬ್ರೇನ್ಸ್ ಅಲ್ಲಿ ನೋಡ್ಬೋದು. ಸೊ ಫಾಸ್ಫೋಲಿಪಿಡ್ಸ್ ಎಲ್ಲ ಕೂಡ ಒಂದೇ ಥರ ಇರಲ್ಲ, ಬೇರೆ ಬೇರೆ ರೀತಿಯ ಫಾಸ್ಫೋಲಿಪಿಡ್ಸ್ ಕೂಡ ಇರುತ್ತೆ. ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾಸ್ಫೋಲಿಪಿಡ್ಸ್, ಒಂದು ಫಾಸ್ಫೋಲಿಪಿಡಿಂದ ಇನ್ನೊಂದು ಫಾಸ್ಫೋಲಿಪಿಡ್ಗೆ ಏನು ಡಿಫರ್ ಆಗುತ್ತೆ ಅಂದರೆ, ಬೇರೆ ಎಲ್ಲ ಸೇಮ್ ಇರ್ಬೋದು ಅಥವಾ ಫ್ಯಾಟಿ ಆಸಿಡ್ಸ್ ಕೂಡ ಚೇಂಜ್ ಆಗ್ಬೋದು, ಬೇರೆ ಬೇರೆ ರೀತಿಯ ಫ್ಯಾಟಿ ಆಸಿಡ್ಸ್ ಅಟ್ಯಾಚ್ ಆಗಿರ್ಬೋದು. ಹಾಗೆಯೇ ಈ ಫಾಸ್ಫೇಟ್ ಗ್ರೂಪ್ ಜೊತೆಗೆ ಏನು ಅಟ್ಯಾಚ್ ಆಗಿದೆ ಅದು ಆಲ್ಸೋ ವಿಲ್ ಬಿ ಡಿಫ್ರೆಂಟ್. ಓಕೆನಾ? ಸೊ ದಟ್ ಈಸ್ ಅಬೌಟ್ phospholipids. Now let's talk about some lipids with relatively more complex structures such as sphingolipids and cholesterol. Cholesterol ಏನಂತ ನಿಮಗೆಲ್ಲ ಗೊತ್ತಿದೆ. ನಾನು ಸೆಲ್ ಮೆಂಬ್ರೇನ್ ಬಗ್ಗೆ ಮಾತಾಡುವಾಗ ಅವಾಗಲೂ ಹೇಳಿದ್ದೆ ದಟ್ ಸೆಲ್ ಮೆಂಬ್ರೇನ್ ಸ್ಟೆಬಿಲಿಟಿ, ಇಂಟೆಗ್ರಿಟಿ ಮೇಂಟೈನ್ ಮಾಡೋದಕ್ಕೆ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಸ್ ಇರುತ್ತೆ ನಮ್ಮ ಸೆಲ್ ಮೆಂಬ್ರೇನಲ್ಲಿ ಅಂತ. So cholesterol kuda cell membrane it is found. Here is the structure of our cholesterol which looks a little complicated. Okay, so this there are complex lipids also such as cholesterol. ಅದಲ್ಲದೆ ಸ್ಫಿಂಗೋಲಿಪಿಡ್ಸ್ನ ನಾವು ನಮ್ಮ ನ್ಯೂರಲ್ ಟಿಶ್ಯೂ ಜೊತೆ ಅಸೋಸಿಯೇಟ್ ಆಗಿರೋದನ್ನ ನೋಡ್ಬೋದು. ಓಕೆನಾ? ನಮ್ಮ ನ್ಯೂರಾನ್ಸಲ್ಲಿ ನೀವೆಲ್ಲ
ಸ್ಟ್ರಕ್ಚರ್ನ ನೆನ್ಪು ಮಾಡಿಕೊಂಡ್ರೆ ಒಂದು ಸೆಲ್ ಬಾಡಿ ಇರುತ್ತೆ, ಇದಕ್ಕೆ ನಾವು ಸೋಮ ಅಂತ ಕೂಡ ಕರಿತೀವಿ. ಅದರಿಂದ ಹೊರಗಡೆ ಎಷ್ಟೊಂದು ಎಕ್ಸ್ಟೆನ್ಷನ್ಸ್ ಬಂದಿರುತ್ತೆ, ಇದಕ್ಕೆ ನಾವು ಡೆಂಡ್ರೈಟ್ಸ್ ಅಂತ ಕರಿತೀವಿ. ಮತ್ತು ಒಂದು ಲಾಂಗ್ ಎಕ್ಸ್ಟೆನ್ಷನ್ ಇರುತ್ತೆ, ಇದಕ್ಕೆ ನಾವು ಆಕ್ಸಾನ್ ಅಂತ ಕರಿತೀವಿ. ಆಕ್ಸಾನ್ ಬ್ರಾಂಚ್ ಆಗುತ್ತೆ, ಇದೆಲ್ಲ ಕಲ್ತಿದ್ದೀವಿ ಅಲ್ವಾ. ಸೊ ಕೆಲವೊಮ್ಮೆ ಆಕ್ಸಾನಲ್ಲಿ ಒಂದು ಟೈಪ್ ಆಫ್ ಸೆಲ್ಸ್ ಒಂದು ಮೈಲಿನ್ ಶೀತ್ನ ಫಾರ್ಮ್ ಮಾಡುತ್ತೆ ಅಂತ ಕಲ್ತಿದ್ದೀವಿ. ನೆನಪಿದೆಯಾ ನಿಮಗೆ? ನಿಮ್ಮ ಸ್ಕೂಲಲ್ಲೂ ಓದಿರ್ತೀರಾ, ಮೈಲಿನ್ ಶೀತ್ ರೋಲ್ ಆಗಿ ಒಂದು ಶೀತ್ ಫಾರ್ಮ್ ಮಾಡುತ್ತೆ ಅರೌಂಡ್ ದಿ ಆಕ್ಸಾನ್, sometimes in some neurons. ಆ ಮೈಲಿನ್ ಶೀತ್ ಇಸ್ ಅ ಫ್ಯಾಟಿ ಸಬ್ಸ್ಟೆನ್ಸ್ ಆ್ಯಂಡ್ ದಟ್ ಅದರಲ್ಲಿ ನಾವು ಈ ರೀತಿಯ ಸ್ಫಿಂಗೋಲಿಪಿಡ್ಸ್ನ ನೋಡ್ಬೋದು. ಸೊ ಸ್ಫಿಂಗೋಲಿಪಿಡ್ಸ್ ಅಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಒಂದು ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ಇರುತ್ತೆ. ಆಸ್ ಯೂಶುವಲ್ ಒಂದು ಫ್ಯಾಟಿ ಆಸಿಡ್ ಇದೆ. ಫ್ಯಾಟಿ ಆಸಿಡ್ is attached to a substance called sphingosine. Now what is this sphingosine? Sphingosine is an amino alcohol that has an amine group and an alcohol group. ಓಕೆ, ಸೊ ಅದ್ರ ಬಗ್ಗೆ ಜಾಸ್ತಿ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ನೀವೇನು ತಲೆ ಕೆಡಿಸ್ಕೋಬೇಡಿ, ಬರೀ ಹೆಸರು ಒಂದು ನೆನ್ಪಿಟ್ಕೊಳ್ಳಿ. ಸ್ಫಿಂಗೋಲಿಪಿಡ್ಸ್ ಅಂದರೆ ಏನು? ದೇ ಆರ್ ಸ್ಲೈಟ್ಲಿ ಕಾಂಪ್ಲೆಕ್ಸ್. ವೇರ್ ಡು ಯು ಫೈಂಡ್ ದೆಮ್? ಅದನ್ನು ನಾವು ನಮ್ಮ ನ್ಯೂರಲ್ ಟಿಶ್ಯೂಸಲ್ಲಿ ನೋಡ್ಬೋದು. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಮೈಲಿನ್ ಶೀತಲ್ಲಿ ನೋಡ್ಬೋದು. ಅದರದ್ದು ಸ್ಟ್ರಕ್ಚರ್ ಏನು ಎಕ್ಸಾಕ್ಟ್ಲಿ? ಅದರಲ್ಲಿ ಸ್ಫಿಂಗೋಸೀನ್ ಜೊತೆ ಒಂದು ಫ್ಯಾಟಿ ಆಸಿಡ್ ಜಾಯಿನ್ ಆಗಿರುತ್ತೆ. ಸ್ಫಿಂಗೋಸೀನ್ ಏನು? ಸ್ಫಿಂಗೋಸೀನ್ ಇಸ್ ಅ ಕಾಂಪೌಂಡ್ ದಟ್ ಹ್ಯಾಸ್, ಇಟ್ ಇಸ್ ಅನ್ ಅಮೈನೋ ಆಲ್ಕೋಹಾಲ್. ಬೇಸಿಕಲಿ ಇಟ್ ವಿಲ್ ಕಂಟೈನ್ ಅನ್ ಅಮೈನೋ ಗ್ರೂಪ್ ಆ್ಯಂಡ್ ಹೈಡ್ರಾಕ್ಸಿಲ್ ಗ್ರೂಪ್. ಓಕೆನಾ? ಸೊ ಇಷ್ಟು ಮಾತ್ರ ನೆನಪಿದ್ರೆ ನಿಮಗೆ ಸಾಕು ಅಬೌಟ್ ದೀಸ್ ಕಾಂಪ್ಲೆಕ್ಸ್ ಲಿಪಿಡ್ಸ್. ಓಕೆ, ನೌ we've covered everything about lipids. lipids ಬಗ್ಗೆ ಏನೆಲ್ಲ ನಮಗೆ ಗೊತ್ತಾಗಬೇಕಿತ್ತು ಅದನ್ನು ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಈಗ ಲೆಟ್ಸ್ ಟಾಕ್ ಅಬೌಟ್ ಮೆಟಬಾಲಿಸಮ್. ಓಕೆ, ಮೆಟಬಾಲಿಸಮ್ ಅಂದರೆ ಏನು? ಇದರ ಅರ್ಥ ನಿಮಗೆ ಗೊತ್ತಿದೆಯಾ? ಕಲ್ತಿದ್ದೀರಾ ಎಲ್ಲಾದರೂ ಮುಂಚೆ ಅಥವಾ ಕೇಳಿದ್ದೀರಾ ಇದ್ರ ಬಗ್ಗೆ? ಓಕೆ, ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಮೆಟಬಾಲಿಸಮ್, ಟು ದ ಕಾನ್ಸೆಪ್ಟ್ ಆಫ್ ಮೆಟಬಾಲಿಸಮ್. ಮೆಟಬಾಲಿಸಮ್ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ, ಒಂದು ಬ್ಯಾಕ್ಟೀರಿಯಾಯಿಂದ ಹಿಡಿದು ಪ್ಲಾಂಟ್, ಆನಿಮಲ್, ಬೇರೆ ಮೈಕ್ರೋಬ್ಸ್, ಹ್ಯೂಮನ್ಸ್, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲೂ ನಮ್ಮ ಸೆಲ್ಸಲ್ಲಿ ಸಾವಿರಾರು ಕೆಮಿಕಲ್ಸ್ ಇರುತ್ತೆ ಅಲ್ವಾ. ಎಷ್ಟೊಂದು ಬೇರೆ ಬೇರೆ ರೀತಿಯ ಕೆಮಿಕಲ್ ಮಾಲಿಕ್ಯೂಲ್ಸ್ನ ನಾವು ನಮ್ಮ ಸೆಲ್ಸ್ ಒಳಗಡೆ ನೋಡ್ಬೋದು. ಸೊ ವಿ ಕಂಟೇನ್ ಥೌಸಂಡ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಒಂದು ಸ್ಪೆಷಾಲಿಟಿ ಏನಂದರೆ, ಎಲ್ಲ ಈ ಕೆಮಿಕಲ್ಸ್ ಏನು ನಮ್ಮ ಸೆಲ್ಸ್ ಒಳಗಿದೆ ಅದಕ್ಕೆ ಇಷ್ಟ ಬಂದಿದ್ದ ಕಾನ್ಸಂಟ್ರೇಷನಲ್ಲಿ ಅದಿರೋದಿಲ್ಲ. ಎಲ್ಲ ಕೆಮಿಕಲ್ಸ್ಗೂ ಒಂದೊಂದು ಸ್ಪೆಸಿಫಿಕ್ ರೇಂಜ್ ಇರುತ್ತೆ. ಆ ರೇಂಜ್ ಆಫ್ ಕಾನ್ಸಂಟ್ರೇಷನಲ್ಲೇ ಅದು ಪ್ರೆಸೆಂಟ್ ಆಗಿರುತ್ತೆ ಇನ್ ಅ ಹೆಲ್ದಿ ಬಾಡಿ. ನೀವು ಯಾವಾಗಾದರೂ ನಿಮ್ಮದು ಬ್ಲಡ್ ಟೆಸ್ಟ್ ಏನಾದರೂ ನೋಡಿದರೆ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬ್ಲಡ್ ಟೆಸ್ಟ್ದು ರಿಪೋರ್ಟ್ ಯಾರ್ದಾದ್ರೂ ಮನೆಯಲ್ಲಿ ಅಥವಾ ನಿಮ್ಮದೇನ ನೋಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ಒಂದು ರೇಂಜ್ ಕೊಟ್ಟಿರ್ತಾರೆ, ನಿಮ್ಮ ಬಾಡಿಯಲ್ಲಿ ಎಷ್ಟಿದೆ, ಒಂದು ರೇಂಜ್ ಇರುತ್ತೆ ಮತ್ತು ನಿಮ್ಮ ಬಾಡಿಯಲ್ಲಿ ಎಷ್ಟಿದೆ. ಸೊ ದಟ್ ಈಸ್ ಒನ್ ಎಕ್ಸಾಂಪಲ್ ವೆರ್ ಯು ಕ್ಯಾನ್ ಸಿ ಹೌ ಮಚ್ ಆಫ್ ಅ ಸಬ್ಸ್ಟೆನ್ಸ್ ಆರ್ ಅ ಕೆಮಿಕಲ್ ಇಸ್ ಪ್ರೆಸೆಂಟ್ ಇನ್ ಯೋರ್ ಬಾಡಿ. ಅದರಲ್ಲಿ ಸೆಲ್ ಕೌಂಟ್ ಕೂಡ ಇರುತ್ತೆ. ಕೆಲವೊಮ್ಮೆ ಕೆಮಿಕಲ್ಸ್ನ ಕೂಡ ಚೆಕ್ ಮಾಡ್ತಾರೆ ನಮ್ಮ ಬ್ಲಡ್ಡಲ್ಲಿರೋದು ಅಲ್ವಾ. ಸೊ ಏನೆಲ್ಲ ಕೆಮಿಕಲ್ಸ್, ಸಾವಿರಾರು ಕೆಮಿಕಲ್ಸ್ ನಮ್ಮ ಸೆಲ್ ಒಳಗಡೆ, ನಮ್ಮ ಬಾಡಿ ಒಳಗಡೆ ಇರುತ್ತೆ, ಅದಕ್ಕೆಲ್ಲ ಅದರದ್ದೇ ಆದ ಒಂದು ಕಾನ್ಸಂಟ್ರೇಷನ್ ರೇಂಜ್ ಇರುತ್ತೆ. ಯೂಶಲಿ ಅದೇ ಕಾನ್ಸಂಟ್ರೇಷನ್ ರೇಂಜಲ್ಲಿ ಅದು ಪ್ರೆಸೆಂಟ್ ಆಗಿರುತ್ತೆ. ಅದೇನಾದರೂ ವೇರಿ ಆಗೋಗ್ಬಿಟ್ರೆ ನಾವು ವಿ ಬಿಕಮ್ ಅನ್ಹೆಲ್ದಿ ಆ್ಯಂಡ್ ಡಿಸೀಸಸ್ ಎಲ್ಲ ಕಾಸ್ ಆಗೋದು. ಓಕೆನಾ? ಈ ಸೊ ಯು ಕ್ಯಾನ್ ಎಕ್ಸ್ಪ್ರೆಸ್ ದೀಸ್ ಕಾನ್ಸಂಟ್ರೇಷನ್ಸ್ ಇನ್ ಟರ್ಮ್ಸ್ ಆಫ್ ಮೋಲ್ಸ್ ಪರ್ ಸೆಲ್. ಒಂದು ಸೆಲ್ಲಲ್ಲಿ ಎಷ್ಟು ಕ್ವಾಂಟಿಟಿ ಪ್ರೆಸೆಂಟ್ ಇದೆ, ಅಥವಾ ಒಂದು ಲೀಟರಲ್ಲಿ ಎಷ್ಟು ಕ್ವಾಂಟಿಟಿ ಪ್ರೆಸೆಂಟ್ ಇದೆ, ಅಥವಾ ಒಂದು ml ಅಲ್ಲಿ ಎಷ್ಟು ಪ್ರೆಸೆಂಟ್ ಇದೆ, ಆ ರೀತಿ ನಾವು ಅದನ್ನು ಮೆಜರ್ ಮಾಡ್ಬೋದು ಅಥವಾ ಎಕ್ಸ್ಪ್ರೆಸ್ ಮಾಡ್ಬೋದು. ಈ ಎಲ್ಲ ಬಯೋಮಾಲಿಕ್ಯೂಲ್ಸ್ಗೆ ಒಂದು ಟರ್ನ್ ಓವರ್ ಇರುತ್ತೆ. ಇವಾಗ ನಮ್ಮ ಸೆಲ್ ಒಳಗಡೆ ಅಥವಾ ನಮ್ಮ ಬ್ಲಡ್ ಒಳಗಡೆ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಇದೆ ಅಂದರೆ ಅದು ಬರೀ ಗ್ಲೂಕೋಸ್ ಆಗೇ ಇರೋದಿಲ್ಲ. ಗ್ಲೂಕೋಸ್ ಫಾರ್ಮ್ ಆಗೋದಕ್ಕೆ ಅದು ಕಾರ್ಬನ್ ಡೈಆಕ್ಸೈಡ್, ವಾಟರ್ನ ಯೂಸ್ ಮಾಡ್ಕೊಂಡಿರುತ್ತೆ. ಗ್ಲೂಕೋಸ್ ಮತ್ತೆ ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡುತ್ತೆ ಅಲ್ವಾ. ಸೊ ಗ್ಲೂಕೋಸ್ ಇಸ್ ನಾಟ್ ಗೋಯಿಂಗ್ ಟು ರಿಮೇನ್ ಆಸ್ ಗ್ಲೂಕೋಸ್ ಯಾವಾಗಲೂ. ಕಾನ್ಸ್ಟೆಂಟ್ ಆಗಿ ಮಾಲಿಕ್ಯೂಲ್ಸ್ ಎಲ್ಲ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ಮಾಲಿಕ್ಯೂಲ್ಸ್ ಎಲ್ಲ ಸಿಂಥಸೈಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕಾರ್ಬನ್ ಡೈಆಕ್ಸೈಡ್ನ ಒಂದು ಮಾಲಿಕ್ಯೂಲ್, ಒಂದು ಬ್ರಿಕ್ ಅಂತ ತಗೊಂಡ್ರೆ, ಕಾರ್ಬನ್ ಡೈಆಕ್ಸೈಡಲ್ಲಿ ಒಂದು ಕಾರ್ಬನ್ ಇದೆ, ಅದು ಗ್ಲೂಕೋಸ್ನ ಫಾರ್ಮ್ ಮಾಡುತ್ತೆ, ವಿಚ್ ಹ್ಯಾಸ್ 6 ಕಾರ್ಬನ್ಸ್ ಅಲ್ವಾ. ಸೊ 6 ಇಂಥ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಜಾಯಿನ್ ಆಗಿ ಒಂದು ಗ್ಲೂಕೋಸ್ನ ಫಾರ್ಮ್ ಮಾಡುತ್ತೆ. ಇದೆಲ್ಲ ಎಲ್ಲಿ ನಡೀತಾ ಇದೆ? ನಮ್ಮ ಬಾಡಿ ಒಳಗಡೆನೆ ನಡೀತಾ ಇದೆ. ಇದಕ್ಕೆ ನಾವು ಟರ್ನ್ ಓವರ್ ಅಂತೀವಿ. ಯಾವಾಗಲೂ ಏನಾದರೂ ಬಿಲ್ಡ್ ಆಗ್ತಾ ಇರುತ್ತೆ, ಹಾಗೇನೆ ಏನೆಲ್ಲ ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಅದು ಬ್ರೇಕ್ ಡೌನ್ ಆಗ್ತಾ ಇರುತ್ತೆ. ಸೊ when it gets broken down,
or let me put it this way, it gets broken down to become carbon dioxide. Okay na? So ಯಾವುದೋ one molecule ಅದು ಯಾವ ರೀತಿಯಲ್ಲಿದೆ ನಮ್ಮ ಬಾಡಿ ಒಳಗಡೆ ಅದೇ ರೀತಿಯಾಗಿರೋದಿಲ್ಲ. ಇಟ್ ವಿಲ್ ಗೆಟ್ ಬ್ರೋಕನ್ ಡೌನ್ ಆರ್ ಇಲ್ ಬಿ ಗೆಟಿಂಗ್ ಯೂಸ್ಡ್ ಅಪ್ ಟು ಬಿಲ್ಡ್ ಸಮಥಿಂಗ್ ಬಿಗರ್. ಓಕೆ, ಸೊ ಕಾನ್ಸ್ಟೆಂಟ್ಲಿ ಈ ಎಲ್ಲ ಮಾಲಿಕ್ಯೂಲ್ಸ್ಗೆ ಒಂದು ಟರ್ನ್ ಓವರ್ ಇರುತ್ತೆ. ನಮ್ಮ ಬಾಡಿಯಲ್ಲಿ ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇದೆ, ಬಿಲ್ಡಿಂಗ್ ಆಗಿರ್ಬೋದು, ಬ್ರೇಕಿಂಗ್ ಡೌನ್ ಆಗಿರ್ಬೋದು, ಯಾವುದೇ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದ್ರೂ ಕೂಡ ಆ ಎಲ್ಲ ಕೆಮಿಕಲ್ಸ್ಗೆ ಒಟ್ಟಿಗೆ ಸೇರಿಸಿ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಟುಗೆದರ್ ಇಸ್ ವಾಟ್ ವಿ ಕಾಲ್ ಮೆಟಬಾಲಿಸಮ್. ಈ ಮೆಟಬಾಲಿಸಮ್ನೇ ನಾವು ನಮ್ಮನ್ನ ಅಲೈವ್ ಆಗಿ ಇಟ್ಟಿರೋದು. ಮೆಟಬಾಲಿಸಮ್ ನಡೀತಾ ಇಲ್ಲ, ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ನಡೀತಾ ಇಲ್ಲ, ಎಲ್ಲ ಮಾಲಿಕ್ಯೂಲ್ಸ್ ಹೇಗಿತ್ತೋ ಹಾಗೆ ಇದೆ ಅಂದರೆ ವಿ ವಿಲ್ ನಾಟ್ ಬಿ ಅಲೈವ್. Because all of these chemical reactions are taking place, that is what is giving us life. Okay na? So ಕೆಲವೊಂದು ಎಕ್ಸಾಂಪಲ್ಸ್ ಇದೆ ನಿಮ್ಮ NCERT ಅಲ್ಲಿ, ಅದನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಕ್ಸಾಂಪಲ್ಸ್ ಹೆಂಗೆ ಬಯೋಮಾಲಿಕ್ಯೂಲ್ಸ್ ಟ್ರಾನ್ಸ್ಫಾರ್ಮ್ ಆಗುತ್ತೆ ಇಲ್ಲಿ ಒಂದು ಕೊಟ್ಟಿದ್ದೀನಿ ನಾನು ನಿಮಗೆ ರಿಲೇಟಬಲ್ ಇರುವಂಥ ಎಕ್ಸಾಂಪಲ್. ಅದು ಬಿಟ್ಟು ಸ್ವಲ್ಪ ಎಕ್ಸಾಂಪಲ್ಸ್ NCERT ಅಲ್ಲಿದೆ, ವಿಲ್ ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಮೊದಲನೇದಾಗಿ ಅಮೈನೋ ಆ್ಯಸಿಡ್ ಇಂದ ನಾವು ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡಿದ್ರೆ ವಿ ಗೆಟ್ ಎನ್ ಅಮೈನ್. That is one kind of reaction that is happening in our cells. Removal of amino group in a nucleotide base. Nucleotide base andrenu? Nucleotides alli we find one nitrogenous base alva. Nitrogenous base alli amine group irutte. So ಕೆಲವೊಮ್ಮೆ ಆ amine group nitrogenous base ಇಂದ ರಿಮೂವ್ ಆಗುತ್ತೆ. ಹಾಗೇನೆ ಡೈಸ್ಯಾಕರೈಡ್ ಬಗ್ಗೆ ನಾವು ಕಾರ್ಬೋಹೈಡ್ರೇಟ್ಸ್ ಕಲಿಯುವಾಗ ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದೀವಿ. ಸೊ ಡೈಸ್ಯಾಕರೈಡ್ಸ್ ಆರ್ ನಥಿಂಗ್ ಬಟ್ 2 monosaccharides that are connected together by a glycosidic bond. ಸೊ ಯಾವಾಗೆಲ್ಲ ನಮ್ಗೆ ಎನರ್ಜಿ ಬೇಕು, ಶುಗರ್ ಎಲ್ಲ ಬ್ರೇಕ್ ಆಗುತ್ತೆ. ಬ್ರೇಕ್ ಆದಾಗ ವಿ ಗೆಟ್ monosaccharides. ಸೊ ದೀಸ್ ಕೈಂಡ್ ಆಫ್ ರಿಯಾಕ್ಷನ್ಸ್, monosaccharides ಜಾಯ್ನ್ ಆಗಿ ದೊಡ್ಡ ಚೈನ್ ಆಫ್ ಪಾಲಿಸ್ಯಾಕರೈಡ್ ಫಾರ್ಮ್ ಮಾಡೋದು, ಪಾಲಿಸ್ಯಾಕರೈಡ್ ಬ್ರೇಕ್ ಡೌನ್ ಆಗಿ monosaccharides ಕೊಡೋದು, monosaccharides ಫರ್ದರ್ ಬ್ರೇಕ್ ಡೌನ್ ಆಗಿ ಎನರ್ಜಿ ರಿಲೀಸ್ ಮಾಡೋದು, ಇದೆಲ್ಲ ಕೂಡ ನಮ್ಮ ಸೆಲ್ಸಲ್ಲಿ, ನಮ್ಮ ಬಾಡಿಯಲ್ಲಿ ನಡೀತಾನೆ ಇರುತ್ತೆ ಯಾವಾಗಲೂ. ಓಕೆ, ಸೊ ನಾನು ನಿಮ್ಗೆ ಹೇಳಿದೆ ಮೆಟಬಾಲಿಸಮ್ ಅಂದರೆ ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಏನೆಲ್ಲ ನಡೀತಾ ಇದೆ ನಮ್ಮ ಸೆಲ್ಸ್ ಒಳಗೆ, ನಮ್ಮ ಬಾಡಿ ಒಳಗಡೆ, ಅದಕ್ಕೆ ಕಲೆಕ್ಟಿವ್ಲಿ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಡಿಪೆಂಡಿಂಗ್ ಅಪಾನ್ ಆ ಕೆಮಿಕಲ್ ರಿಯಾಕ್ಷನ್ಗೆ ಬಿಲ್ಡಿಂಗ್ ಅಪ್ ನಡೀತಾ ಇದೆಯಾ, ಏನಾದರೂ ಚಿಕ್ಕ ಮಾಲಿಕ್ಯೂಲ್ಸಿಂದ ದೊಡ್ಡದೇನಾದರೂ ಬಿಲ್ಡ್ ಆಗ್ತಾ ಇದೆಯಾ, ಅಥವಾ ದೊಡ್ಡ ಮಾಲಿಕ್ಯೂಲ್ ಬ್ರೇಕ್ ಡೌನ್ ಆಗಿ ಚಿಕ್ಕ ಮಾಲಿಕ್ಯೂಲ್ಸ್ ಕೊಡ್ತಾ ಇದೆಯಾ, ಈ ಬೇಸಿಸ್ ಮೇಲೆ ನಾವು ಇದನ್ನು 2 ರೀತಿ ಕ್ಯಾಟಗರೈಸ್ ಮಾಡ್ಬೋದು. ಒಂದು ಆನಬಾಲಿಸಮ್, ಮತ್ತೊಂದು ಕ್ಯಾಟಬಾಲಿಸಮ್. ಆನಬಾಲಿಸಮ್ ಏನಂದರೆ ಹಿಯರ್ ಸ್ಮಾಲ್ ಮಾಲಿಕ್ಯೂಲ್ಸ್ ಇರುತ್ತೆ, ಲೈಕ್ ಕಾರ್ಬನ್ ಡೈಆಕ್ಸೈಡ್, 6 ಕಾರ್ಬನ್ ಡೈಆಕ್ಸೈಡ್. they join together to form a bigger molecule. Okay, so this kind of reaction where something is getting built, ಅಂತ ರಿಯಾಕ್ಷನ್ಗೆ ನಾವು ಆನಬಾಲಿಸಮ್ ಅಂತ ಕರಿತೀವಿ. ಇದರದ್ದು ಆಪೋಸಿಟ್ ಇಸ್ ಕ್ಯಾಟಬಾಲಿಸಮ್. ಯು ಹ್ಯಾವ್ ಅ ಬಿಗ್ ಮಾಲಿಕ್ಯೂಲ್ ಲೈಕ್ ಗ್ಲೂಕೋಸ್, this gets broken down to give you 6 molecules of glucose. ಇದು ಕರೆಕ್ಟ್ಲಿ ಬ್ಯಾಲೆನ್ಸ್ ಆಗಿರುವಂಥ ಈಕ್ವೇಷನ್ ಅಲ್ಲ. ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇದಕ್ಕೇನು ರೆಲೆವೆಂಟ್ ಅಷ್ಟೇ ನಾನು ಇಲ್ಲಿ ಬರೀತಾ ಇದ್ದೀನಿ. ಸೊ ದಿಸ್ ಗೆಟ್ಸ್ ಬ್ರೋಕನ್ ಡೌನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಅ ಸ್ಮಾಲರ್ ಮಾಲಿಕ್ಯೂಲ್. ಈ ರೀತಿಯ ರಿಯಾಕ್ಷನ್ಸ್ಗೆ ನಾವು ಕ್ಯಾಟಬಾಲಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಇದಲ್ಲದೆ ಇನ್ನೊಂದು ಡಿಫ್ರೆನ್ಸ್ ಇದೆ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಎನರ್ಜಿ ರಿಕ್ವೈರ್ಮೆಂಟ್ ಆರ್ ರಿಲೀಸ್. ಯಾವಾಗ ನಾವು ಚಿಕ್ಕದು ಏನಾದರೂ ತಗೊಂಡು ಅದನ್ನು ಜಾಯಿನ್ ಮಾಡಿ ದೊಡ್ಡದು ಫಾರ್ಮ್ ಮಾಡ್ತೀವಿ, ಅಂಥದಕ್ಕೆ ನಮಗೆ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಬ್ರಿಕ್ ಬೈ ಬ್ರಿಕ್ ಮನೆ ಕಟ್ಟೋದಕ್ಕೆ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಆನಬಾಲಿಕ್ ರಿಯಾಕ್ಷನ್ಸ್ ವಿಚ್ ಆರ್ ಬೇಸಿಕಲಿ ಬಿಲ್ಡಿಂಗ್ ಅಪ್ ರಿಯಾಕ್ಷನ್ಸ್, ಅಂಥ ರಿಯಾಕ್ಷನ್ಸ್ ವಿಲ್ ರಿಕ್ವೈರ್ ಎನರ್ಜಿ. ಓಕೆ, ಸೊ ದಿಸ್ ವಿಲ್ ರಿಕ್ವೈರ್ ಎನರ್ಜಿ ಇನ್ಪುಟ್. ಕ್ಯಾಟಬಾಲಿಸಮ್ ಬ್ರೇಕ್ ಡೌನ್ ಆಗ್ತಾ ಇದೆ, ದೊಡ್ಡದಾಗಿರೋದು ಏನೋ ಬ್ರೇಕ್ ಡೌನ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಸೊ ಓವರ್ ಹಿಯರ್ ಎನರ್ಜಿ
is released. ಸೊ ನಮ್ಮ ಬಾಡಿ ಎಷ್ಟು ಬ್ಯೂಟಿಫುಲ್ ಅಂದರೆ, ನಮ್ಮ ಸೆಲ್ಸ್ ಎಷ್ಟು ಬ್ಯೂಟಿಫುಲ್ ಅಂದರೆ, ಈ ಕ್ಯಾಟಬಾಲಿಸಮ್ ನಡೆಯುವಾಗ ಏನು ಎನರ್ಜಿ ರಿಲೀಸ್ ಆಗುತ್ತೆ, ನಮ್ಮ ಬಾಡಿ ಅದನ್ನು ATP ಅನ್ನೋ ಒಂದು ಮಾಲಿಕ್ಯೂಲಲ್ಲಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ. ಓಕೆನಾ? ಯಾವಾಗೆಲ್ಲ ನಮಗೆ ಏನಾದರೂ ಸಿಂಥಸೈಸ್ ಮಾಡಬೇಕು, ದೊಡ್ಡದಾಗಿ ಏನಾದರೂ ಬಿಲ್ಡ್ ಮಾಡಬೇಕು, ಎನರ್ಜಿ ಬೇಕಾಗಿರುವಾಗ ಈ ATPನ ಇಲ್ಲಿ ಯೂಸ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಯಾವಾಗ ಬ್ರೇಕ್ ಡೌನ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತಲ್ಲ, ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಹೀಟಲ್ಲಿ ಲೂಸ್ ಮಾಡ್ಕೋತೀವಿ. ಮಿಕ್ಕಿರೋ ಎನರ್ಜಿನ ಟ್ರ್ಯಾಪ್ ಮಾಡಿರ್ತೀವಿ ಒಂದು ಮಾಲಿಕ್ಯೂಲಲ್ಲಿ. ಆ ಮಾಲಿಕ್ಯೂಲ್ ಇಸ್ ATP. ಇದ್ರ ಬಗ್ಗೆ ನೀವು ಕಲ್ತಿರ್ಬೋದು. ಅಡೆನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಇದಕ್ಕೆ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಕೂಡ ಕರಿತೀವಿ. ಈ ATP ಸಿಂಥಸೈಸ್ ಆಗಿರುತ್ತೆ. ಈ ATP ಮಾಲಿಕ್ಯೂಲಲ್ಲಿರೋ ಕೆಮಿಕಲ್ ಬಾಂಡ್ಸ್ನಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ. ಮತ್ತು ಯಾವಾಗ ಎನರ್ಜಿ ಬೇಕಾಗಿರುವಂಥ ರಿಯಾಕ್ಷನ್ಸ್ ನಡಿಬೇಕು ಸೆಲ್ಲಲ್ಲಿ, ಆ ATP ಬ್ರೇಕ್ ಆಗಿ ಅದು ಎನರ್ಜಿ ರಿಲೀಸ್ ಮಾಡಿ ಈ ರಿಯಾಕ್ಷನ್ಸ್ಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಸೊ ATP ಇಸ್ ಬೇಸಿಕಲಿ ಅಡೆನೋಸಿನ್ ಟ್ರೈಫಾಸ್ಫೇಟ್. ಅಡೆನೋಸಿನ್ ಎಲ್ಲಿ ಕೇಳಿದ್ದೀರಾ? ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ನಾನು ಹೇಳಿದ್ದೆ ಅಲ್ವಾ, ಅಡೆನಿನ್, ಅಡೆನೋಸಿನ್, ಅಡೆನಿಲಿಕ್ ಆಸಿಡ್, ಇದ್ರ ಬಗ್ಗೆ ಎಲ್ಲ ಕಲ್ತಿದ್ದೀವಿ. ಸೊ ಅಡೆನೋಸಿನ್ಗೆ 3 ಫಾಸ್ಫೇಟ್ ಅಟ್ಯಾಚ್ ಆಗಿದ್ದಾಗ ಅದಕ್ಕೆ ನಾವು ಅಡೆನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಸೊ ಈ ಫಸ್ಟ್ ಫಾಸ್ಫೇಟ್ ಬಾಂಡ್, ಈ ಬಾಂಡ್ ಮತ್ತೆ ಈ ಬಾಂಡ್ ಆರ್ ಹೈ ಎನರ್ಜಿ ಬಾಂಡ್ಸ್. ಓಕೆ, ಈ ಬಾಂಡ್ಸ್ ಬ್ರೇಕ್ ಆದಾಗ ಜಾಸ್ತಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಕ್ಯಾಟಬಾಲಿಸಮ್ ಆಗುವಾಗ ಏನಾಗುತ್ತೆ, ಈ ಬಾಂಡ್ಸ್ ಫಾರ್ಮ್ ಆಗಿ ATP ಗೆಟ್ ಸಿಂಥಸೈಸ್ಡ್. ಆನಬಾಲಿಸಮ್ ಆಗುವಾಗ ATP will become ADP and that bond will break. Okay, so this will become an inorganic phosphate. The bond will break. ಆ ಬಾಂಡ್ ಬ್ರೇಕ್ ಆದಾಗ ಏನು ಎನರ್ಜಿ ರಿಲೀಸ್ ಆಗುತ್ತೆ, ಆ ಎನರ್ಜಿನ ಈ ಸಿಂಥಸಿಸ್ ಮಾಡೋದಕ್ಕೆ ನಮ್ಮ ಸೆಲ್ಸ್ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇಟ್ಸ್ ವೆರಿ ವೆಲ್ ಪ್ಲ್ಯಾನ್ಡ್. ಓಕೆನಾ? ಸೊ ದಟ್ ಈಸ್ ಅಬೌಟ್ ಮೆಟಬಾಲಿಸಮ್ ಇನ್ ಜನರಲ್. ಆಮೇಲೆ ಡೈನಮಿಕ್ ಸ್ಟೇಟ್ ಆಫ್ ಬಾಡಿ ಕಾನ್ಸ್ಟಿಟ್ಯೂಯೆಂಟ್ಸ್. ವಾಟ್ ಡೈನಮಿಕ್ ಅಂದರೆ ಏನು? ಡೈನಮಿಕ್ ಅಂದರೆ ಒಂದು ಜಾಗದಲ್ಲಿ ಇರೋದಿಲ್ಲ ಅಥವಾ ತುಂಬ ಆಕ್ಟಿವ್ ಅನ್ನೋದಕ್ಕೆ ನಾವು ಡೈನಮಿಕ್ ಅನ್ನೋ ವರ್ಡ್ನ ಕಾಮನ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತೀವಿ. ಸಂಬಡಿ ಇಸ್ ಅ ಡೈನಮಿಕ್ ಪರ್ಸನ್ ಅಂದರೆ ಅವ್ರು ತುಂಬ ಪ್ರೋ ಆಕ್ಟಿವ್ ಆಗಿರ್ತಾರೆ ಅಂತ ಅರ್ಥ ಅಲ್ವಾ? ಸೊ ಡೈನಮಿಕ್ ಸ್ಟೇಟ್ ಆಫ್ ಬಾಡಿ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ನಮ್ಮ ಬಾಡಿಯಲ್ಲಿರೋ ಕೆಮಿಕಲ್ಸ್ ಕೂಡ ನಾನು ಆಲ್ರೆಡಿ ಹೇಳಿದ ಹಾಗೆ ಅದು ಯಾವ ಫಾರ್ಮಲ್ಲಿ ಇರುತ್ತೋ ಅದೇ ಫಾರ್ಮಲ್ಲಿ ಇರಲ್ಲ. ಗ್ಲೂಕೋಸ್ ಆಗೇ ಇರಲ್ಲ, ಕಾರ್ಬನ್ ಡೈಆಕ್ಸೈಡ್ ಆಗೇ ಇರಲ್ಲ. ಗ್ಲೂಕೋಸ್ ಬ್ರೇಕ್ ಡೌನ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜಾಯ್ನ್ ಆಗಿ ಗ್ಲೂಕೋಸ್ ಫಾರ್ಮ್ ಮಾಡುತ್ತೆ. ಇದೇ ರೀತಿ ಇಂಟರ್ ಕನ್ವರ್ಷನ್ಸ್ ಆಗ್ತಾನೆ ಇರುತ್ತೆ. ಸೊ ಆಲ್ ಆಫ್ ದ ಕಾಂಪೊನೆಂಟ್ಸ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಆರ್ ಲಿವಿಂಗ್ ಬಾಡಿ, ನಮ್ಮ ಸೆಲ್ಸಲ್ಲಿ ಇರುವಂಥ ಬಯೋಮಾಲಿಕ್ಯೂಲ್ಸ್ ಆರ್ ಕಾನ್ಸ್ಟೆಂಟ್ಲಿ ಅಂಡರ್ಗೋಯಿಂಗ್ ಸಮ್ ಸಾರ್ಟ್ ಆಫ್ ರಿಯಾಕ್ಷನ್ ಆರ್ ದಿ ಅದರ್. ಇದಕ್ಕೆ ನಾವು ಡೈನಮಿಕ್ ಸ್ಟೇಟ್ ಅಂತ ಕರಿತೀವಿ. ಮತ್ತು ಏನೆಲ್ಲ ಮೆಟಬಾಲಿಕ್ ರಿಯಾಕ್ಷನ್ಸ್ ನಡೆಯುತ್ತೆ ನಮ್ಮ ಸೆಲ್ಸ್ ಒಳಗಡೆ, ಅದು ಇಂಡಿಪೆಂಡೆಂಟ್ ಆಗಿ ನಡೆಯಲ್ಲ. ದೇ ಡು ನಾಟ್ ಅಕರ್ ಇನ್ ಐಸೋಲೇಷನ್, ಅಂದರೆ ಇಂಡಿವಿಜುವಲ್ ಅಥವಾ ಇಂಡಿಪೆಂಡೆಂಟ್ ಆಗಿ ನಡೆಯೋದಿಲ್ಲ. ಒಂದು ರಿಯಾಕ್ಷನ್ ಯಾವಾಗಲೂ ಮತ್ತೊಂದು ಯಾವುದೋ ರಿಯಾಕ್ಷನ್ ಜೊತೆ ಕನೆಕ್ಟೆಡ್ ಆಗೇ ಇರುತ್ತೆ. ಸೊ ದೆರ್ ಇಸ್ ಅ ಲಿಂಕ್ ಬಿಟ್ವೀನ್ ಎವ್ರಿ ಅದರ್ ರಿಯಾಕ್ಷನ್ ಇನ್ ಅ ಸೆಲ್. ಓಕೆ, ಸೊ ದೇ ಆರ್ ಆಲ್ವೇಸ್ ಲಿಂಕ್ ಟು ಸಮ್ ಅದರ್ ರಿಯಾಕ್ಷನ್ಸ್. ಯಾವುದೆಲ್ಲ ಕೆಮಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಆಗಿದೆ ನಮ್ಮ ಬಾಡಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸಲ್ಲಿ, ಅದಕ್ಕೆ ನಾವು ಮೆಟಬೊಲೈಟ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಲಿಂಕ್ಡ್ ರಿಯಾಕ್ಷನ್ ಎಲ್ಲ ಒಂದು ರಿಯಾಕ್ಷನ್ ಇನ್ನೊಂದು ರಿಯಾಕ್ಷನ್ಗೆ ಲಿಂಕ್ ಆಗಿ ಒಂದು ಪಾತ್ವೆ ಏನು ಫಾರ್ಮ್ ಆಗುತ್ತೆ, ಅದಕ್ಕೆ ನಾವು ಮೆಟಬಾಲಿಕ್ ಪಾತ್ವೆ ಅಂತ ಕರಿತೀವಿ. ಈ ಈ ಪಾತ್ವೆ ಕೆನ್ ಬಿ ಲೀನಿಯರ್ ಆರ್ ಸರ್ಕ್ಯುಲರ್. ಲೀನಿಯರ್ ಪಾತ್ವೆಗೆ ಒಂದು ಎಕ್ಸಾಂಪಲ್ ನೀವು ಕಲಿತೀರಾ ಇನ್ನು ಬರೋ ಕ್ಲಾಸಸಲ್ಲಿ, ಬರೋ ಚಾಪ್ಟರ್ಸಲ್ಲಿ. ಅದಕ್ಕೆ ನಾವು ಎಕ್ಸಾಂಪಲ್ ತಗೊಳ್ಬೋದು ಗ್ಲೈಕಾಲಿಸಿಸ್ದು. ಸೊ ಗ್ಲೈಕಾಲಿಸಿಸಲ್ಲಿ ನಾವು ಏನು ಕಲಿತೀವಿ ಅಂದರೆ, ಗ್ಲೂಕೋಸ್ 10 ಸ್ಟೆಪ್ಪಲ್ಲಿ ಪೈರುವಿಕ್ ಆಸಿಡ್ ಫಾರ್ಮ್ ಮಾಡುತ್ತೆ. ಸೊ ಇಟ್ ಇಸ್ ಅ ಸೀರೀಸ್ ಆಫ್ 10 ರಿಯಾಕ್ಷನ್ಸ್ ದಟ್ ಹ್ಯಾಪನ್ ದಟ್ ಆರ್ ಲೀನಿಯರ್. ಎಕ್ಸಾಕ್ಟ್ಲಿ ಏನಾಗುತ್ತೆ, ಎಲ್ಲಾಗುತ್ತೆ, ಹೆಂಗಾಗುತ್ತೆ, ಇದನ್ನೆಲ್ಲ ನಾವು ರೆಸ್ಪಿರೇಷನ್ ಅನ್ನೋ ಒಂದು ಚಾಪ್ಟರಲ್ಲಿ ಕಲಿತೀವಿ. ಇವಾಗ ಜಸ್ಟ್ ಲೀನಿಯರ್ ಅಂದರೆ ಏನು ಅಂತ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಹೇಳಿದ್ದೀನಿ. ಗ್ಲೈಕಾಲಿಸಿಸ್ ಇಸ್ ಅನ್ ಎಕ್ಸಾಂಪಲ್ ವೆರ್ ಗ್ಲೂಕೋಸ್ ಇಸ್ ಬ್ರೋಕನ್ ಡೌನ್ ಟು ಫಾರ್ಮ್ ಪೈರುವಿಕ್ ಆಸಿಡ್. 6 ಕಾರ್ಬನ್ಸ್ ಇರೋಂಥ ಗ್ಲೂಕೋಸ್
2 molecules of 3 carbon pyruvic acid ನ ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ಇದರಲ್ಲಿ 10 ಸ್ಟೆಪ್ಸ್ ಇದೆ. ಈ 10 ಸ್ಟೆಪ್ಸ್ ಆರ್ ಲೀನಿಯರ್. ಎಕ್ಸಾಂಪಲ್ ಫಾರ್ ಸರ್ಕ್ಯುಲರ್ ವುಡ್ ಬಿ ಕ್ರೆಬ್ಸ್ ಸೈಕಲ್. ಕ್ರೆಬ್ಸ್ ಸೈಕಲ್ ನ ಕೂಡ ನಾವು ರೆಸ್ಪಿರೇಷನ್ ಅನ್ನೋ ಚಾಪ್ಟರ್ ಅಲ್ಲಿ ಕಲಿತೀವಿ. ಸೊ ಹಿಯರ್ ಇಟ್ ಇಸ್ ಸೈಕ್ಲಿಕ್, ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಆಗುತ್ತೆ. ಹಾಗೇನೆ ದೆರ್ ಇಸ್ ರೀಪ್ಲೇಸ್ಮೆಂಟ್ ಆರ್ ರೀಜೆನರೇಷನ್ ಆಫ್ ಸಮ್ ಮಾಲಿಕ್ಯೂಲ್ಸ್ ದಟ್ ವಿ ಕ್ಯಾನ್ ಸಿ. ಅದಕ್ಕೆ ನಾವು ಸೈಕ್ಲಿಕ್ ಅಂತ ಕರಿತೀವಿ. ಅದು ಹೆಂಗೆ ಎಕ್ಸಾಕ್ಟ್ಲಿ ಆಗುತ್ತೆ ಅಂತ ರೆಸ್ಪಿರೇಷನ್ ಚಾಪ್ಟರ್ ಅಲ್ಲಿ ಫುಲ್ ಡೀಟೇಲ್ ಅಲ್ಲಿ ಕಲ್ತ್ಕೊಳ್ಳೋಣ. ಓಕೆನಾ? ಸದ್ಯಕ್ಕೆ ಇಷ್ಟು ನೆನಪಿದ್ರೆ ಸಾಕು ನಿಮ್ಗೆ. ಈ ರೀತಿ ಎಷ್ಟೊಂದು ಲೀನಿಯರ್ ಪಾತ್ವೇಸ್ ಇರುತ್ತೆ, ಸರ್ಕ್ಯುಲರ್ ಪಾತ್ವೇಸ್ ಇರುತ್ತೆ. ಇವಾಗ ನಾವು ಗ್ಲೈಕೋಲಿಸಿಸ್ ಕ್ರೆಬ್ ಸೈಕಲ್ನೇ ತಗೊಂಡ್ರೆ, ಗ್ಲೈಕೋಲಿಸಿಸ್ ಮತ್ತೆ ಕ್ರೆಬ್ ಸೈಕಲ್ ಕೂಡ ದೇ ಆರ್ ಕನೆಕ್ಟೆಡ್ ಇನ್ ಸಮ್ ವೇ. ಓಕೆ, ಸೊ ಈ ಪಾತ್ವೇಸ್ ಕ್ರಿಸ್ ಕ್ರಾಸ್ ಆದಾಗ ಟ್ರಾಫಿಕ್ ಜಂಕ್ಷನ್ಸ್ ರೀತಿ ಫಾರ್ಮ್ ಆಗುತ್ತೆ. ಸೊ ನಮ್ಮ ಸೆಲ್ಸ್ ಅಲ್ಲಿ ಏನೆಲ್ಲ ಮೆಟಬಾಲಿಕ್ ಪಾತ್ವೇಸ್ ನಡೀತಾ ಇದೆ, ಇದನ್ನ ನಾವು ಟ್ರಾಫಿಕ್, ಆಟೋಮೊಬೈಲ್ ಟ್ರಾಫಿಕ್ಗೆ ಕಂಪೇರ್ ಮಾಡಿದ್ದಾರೆ NCERT ಅಲ್ಲಿ. ಹೆಂಗೆ ನಮ್ಮ ರೋಡ್ಸಲ್ಲಿ ಇಂಡಿವಿಜುವಲ್ ರೋಡ್ ಯಾವುದೂ ಇರೋದಿಲ್ಲ, ಒಂದು ರೋಡ್ ಯಾವಾಗಲೂ ಇನ್ನೊಂದು ರೋಡ್ ಜೊತೆನೇ ಕನೆಕ್ಟ್ ಆಗಿರುತ್ತೆ ಅಲ್ವಾ. ಕೆಲವೊಮ್ಮೆ ನಾವು ಲೀನಿಯರ್ ರೋಡ್ಸ್ನ ನೋಡ್ತೀವಿ, ಕೆಲವೊಮ್ಮೆ ಟರ್ನ್ಸ್ನ ನೋಡ್ತೀವಿ, ಕೆಲವೊಮ್ಮೆ ಏನಾದರೂ ಪಾರ್ಕ್ಸ್ ಆ ರೀತಿ ಎಲ್ಲ ಇದ್ರೆ ಒಂದು ಸರ್ಕ್ಯುಲರ್ ರೋಡ್ನ ನೋಡ್ತೀವಿ. ಅದೇ ರೀತಿ ಬೇರೆ ಬೇರೆ ರೋಡ್ಸ್ ಇರೋ ಹಾಗೆ ನಮ್ಮ ಮೆಟಬಾಲಿಕ್ ಪಾತ್ವೇಸ್ ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ಕೆಲವೊಮ್ಮೆ ಲೀನಿಯರ್ ಆಗಿರುತ್ತೆ, ಕೆಲವೊಮ್ಮೆ ಸರ್ಕ್ಯುಲರ್ ಆಗಿರುತ್ತೆ. ಸೊ ದ್ಯಾಟ್ ಈಸ್ ವೇರಿಯಬಲ್. ಓಕೆ, ಸೊ ಯಾವಾಗೆಲ್ಲ ಈ ಮೆಟಬಾಲಿಕ್ ಪಾತ್ವೇಸ್ ಕ್ರಿಸ್ ಕ್ರಾಸ್ ಈಚ್ ಅದರ್, ದೋಸ್ ಕ್ಯಾನ್ ಬಿ ಥಾಟ್ ಆಫ್ ಆಸ್ ಟ್ರಾಫಿಕ್ ಜಂಕ್ಷನ್ಸ್. ಹೇಗೆ ನಮ್ಮ ಆಟೋಮೊಬೈಲ್ ಟ್ರಾಫಿಕ್ಗೂ ಒಂದು ಸ್ಪೆಸಿಫಿಕ್ ರೇಟ್ ಇರುತ್ತೆ, ಅದೇ ರೀತಿ ನಮ್ಮ ಮೆಟಬಾಲಿಕ್ ಪಾತ್ವೇಸ್ ಎಲ್ಲ ಮೆಟಬಾಲಿಕ್ ರಿಯಾಕ್ಷನ್ಸ್ಗೂ ಕೂಡ ಒಂದು ರೇಟ್ ಇರುತ್ತೆ, ಒಂದು ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ದಿಸ್ ಮೆಟಬಾಲಿಕ್ ಫ್ಲೋ ಇಸ್ ಕಾಲ್ಡ್ ದ ಡೈನಮಿಕ್ ಸ್ಟೇಟ್. ಅರ್ಥ ಆಯ್ತಾ? ನಾವು ಎಷ್ಟೊಂದು ಕೆಮಿಕಲ್ಸ್, ನಾನು ಫಸ್ಟಲ್ಲೇ ಹೇಳಿದೆ ನಿಮಗೆ ಸಾವಿರಾರು ಕೆಮಿಕಲ್ಸ್ ಇದೆ ನಮ್ಮ ಬಾಡಿಯಲ್ಲಿ ಅಂತ. ಅಷ್ಟು ಕೆಮಿಕಲ್ಸ್, ಅಷ್ಟೊಂದು ಪಾತ್ವೇಸ್ ಎಲ್ಲೆಲ್ಲೋ ಒಂದೊಂದು ಕಡೆ ಲಿಂಕ್ ಆಗಿರುತ್ತೆ. ಅಷ್ಟೆಲ್ಲ ನಡೀತಾ ಇದ್ರು ನಮ್ಮ ಬಾಡಿ ಒಳಗಡೆ. ನಾವು ಆಸ್ ಲಾಂಗ್ ಆಸ್ ವಿ ಆರ್ ಹೆಲ್ದಿ, ಎಲ್ಲೂ ಏನೂ ಪ್ರಾಬ್ಲಮ್ ಆಗಿರಲ್ಲ ಆ ಟ್ರಾಫಿಕಲ್ಲಿ. ಓಕೆ, ಸೊ ದೋ ಇಟ್ ಇಸ್ ಇಂಟರ್ಲಿಂಕ್ಡ್, ಮೆಟಬಾಲಿಕ್ ಟ್ರಾಫಿಕ್ ಸಖತ್ ಸ್ಮೂತ್ ಆಗಿ ನಡೆಯುತ್ತೆ. ನಾವು ಫ್ರೀಕ್ವೆಂಟ್ ಆಗಿ ಬೆಂಗಳೂರಲ್ಲಿ ನೋಡೋ ಥರ ಟ್ರಾಫಿಕ್ ಜಾಮ್ಸ್ ಎಲ್ಲ ಆಗುತ್ತಲ್ವಾ, ಎಷ್ಟು ತೊಂದರೆಗಳಾಗುತ್ತೆ. ಆ ರೀತಿ ನಮ್ಮ ಬಾಡಿಯಲ್ಲಿ, ನಮ್ಮ ಸೆಲ್ಸಲ್ಲಿ ಆಗಲ್ಲ ಆಸ್ ಲಾಂಗ್ ಆಸ್ ವಿ ಆರ್ ಹೆಲ್ದಿ. ಓಕೆ, ಸೊ ದೋ ಇಟ್ ಇಸ್ ಇಂಟರ್ಲಿಂಕ್ಡ್, ಮೆಟಬಾಲಿಕ್ ಟ್ರಾಫಿಕ್ ಇಸ್ ವೆರಿ ಸ್ಮೂತ್ ಆ್ಯಂಡ್ ವಿತೌಟ್ ಅ ಸಿಂಗಲ್ ರಿಪೋರ್ಟೆಡ್ ಮಿಸ್ಹ್ಯಾಪ್ ಫಾರ್ ಅ ಹೆಲ್ದಿ ಕಂಡೀಷನ್. ಇಷ್ಟೆಲ್ಲ ಕೆಮಿಕಲ್ ರಿಯಾಕ್ಷನ್ ನಮ್ಮ ಬಾಡಿಯಲ್ಲಿ ನಡೆಯುತ್ತಲ್ವಾ, ಆಲ್ ಆಫ್ ದೆಮ್ ಆರ್ ಕೆಟಲೈಸ್ಡ್. ನಮ್ಮ ಬಾಡಿಯಲ್ಲಿ ಒಂದು ಆ ಥರ ಯಾವುದೂ ಕೆಮಿಕಲ್ ರಿಯಾಕ್ಷನ್ ಇಲ್ಲ ವಿಚ್ ಇಸ್ ನಾಟ್ ಕೆಟಲೈಸ್ಡ್. ಒಂದು ಸಿಂಪಲ್ ಪ್ರಾಸೆಸ್, ಕಾರ್ಬನ್ ಡೈಆಕ್ಸೈಡ್ ನೀರು ಜೊತೆ ಮಿಕ್ಸ್ ಆಗಬೇಕಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಮಿಕ್ಸಿಂಗ್ ಇನ್ ವಾಟರ್ ಆರ್ ಕಂಬೈನಿಂಗ್ ವಿತ್ ವಾಟರ್ ಇಸ್ ಅ ಫಿಸಿಕಲ್ ಪ್ರಾಸೆಸ್, ರೈಟ್? ಇವಾಗ ಕಾರ್ಬನ್ ಡೈಆಕ್ಸೈಡ್ ಏರಲ್ಲಿದೆ, ಲೋಟದಲ್ಲಿ ನೀರಿದ್ರೆ ಅದು ಮಿಕ್ಸ್ ಆಗ್ಬೋದು. ಇಟ್ ಇಸ್ ಅ ಫಿಸಿಕಲ್ ಪ್ರಾಸೆಸ್ ದಟ್ ಡಸ್ ನಾಟ್ ರಿಕ್ವೈರ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಅಂತ ಸಿಂಪಲ್ ಲಿವಿಂಗ್ ಫಿಸಿಕಲ್ ಪ್ರಾಸೆಸ್ಗೂ ಕೂಡ ಅಕಸ್ಮಾತ್ ಅದೇನಾದರೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಳಗಡೆ ನಡೀತಾ ಇದೆ ಅಂದರೆ ಅದು ಕೂಡ ಕ್ಯಾಟಲೈಸ್ಡ್ ರಿಯಾಕ್ಷನ್ಸೇ ಆಗಿರುತ್ತೆ. ಸೊ ಕ್ಯಾಟಲಿಸ್ಟ್ ಅಂದರೆ ಏನು? ಬೇಸಿಕಲಿ ನೀವು ನೋಡಿರ್ತೀರಾ, ಕೆಮಿಸ್ಟ್ರಿಯಲ್ಲಿ ಓದಿರ್ಬೋದು. ಕ್ಯಾಟಲಿಸ್ಟ್ ಇಸ್ ಸಮಥಿಂಗ್ ದಟ್ ಆಲ್ಟರ್ಸ್ ದ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್. ಯೂಶಲಿ ಅದು ಯಾವ್ದಾನ ಕೆಮಿಕಲ್ ರಿಯಾಕ್ಷನ್ನ ಸ್ಪೀಡ್ನ ಇನ್ಕ್ರೀಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, 1 ಸೆಕೆಂಡಲ್ಲಿ ವಿತೌಟ್ ಅ ಕ್ಯಾಟಲಿಸ್ಟ್ 2 ಪ್ರಾಡಕ್ಟ್ ಫಾರ್ಮ್ ಮಾಡ್ತಾ ಇದ್ರೆ ರಿಯಾಕ್ಟೆಂಟಿಂದ, ಎನ್ಸೈಮ್ ಅಥವಾ ಕ್ಯಾಟಲಿಸ್ಟ್ ಇದ್ದರೆ ಅದೇ 1 ಸೆಕೆಂಡಲ್ಲಿ ಅದು 100 ಅಥವಾ 1000 ಪ್ರಾಡಕ್ಟ್ ಮಾಲಿಕ್ಯೂಲ್ಸ್ನ ಫಾರ್ಮ್ ಮಾಡ್ಬೋದು. ಓಕೆ, ಸೊ ದ್ಯಾಟ್ ಇಸ್ ದ ಪವರ್ ಆಫ್ ಬಯೋಕ್ಯಾಟಲಿಸ್ಟ್ ವಿಚ್ ವಿ ಕಾಲ್ enzymes. Catalyst is a general term used for anything that increases or alters the rate of a chemical reaction. Living organisms ಅಲ್ಲಿ ಏನು ಕ್ಯಾಟಲಿಸ್ಟ್ ಸಿಗುತ್ತೆ ಅದಕ್ಕೆ ನಾವು ಎನ್ಸೈಮ್ಸ್ ಅಂತ ಕರಿತೀವಿ. ಓಕೆನಾ? ಮುಂದಿನ ಲೆಕ್ಚರಲ್ಲಿ ಎನ್ಸೈಮ್ಸ್ನ ಇನ್ ಡೀಟೇಲ್ ಎಕ್ಸ್ಪ್ಲೋರ್ ಮಾಡಿ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ದ ಲಿವಿಂಗ್ ಸ್ಟೇಟ್? This is the last slide for us in this particular lecture. ಲಿವಿಂಗ್ ಸ್ಟೇಟ್ ಅಂದರೆ ಏನು? ನಾವಿವಾಗ ಬದುಕಿದ್ದೀವಿ. ಲಿವಿಂಗ್ ಸ್ಟೇಟ್ ಯಾವುದರಿಂದ ಇದು ಪಾಸಿಬಲ್ ಆಗಿದೆ? ಆರ್ ವಿ ಅಟ್ ಈಕ್ವಿಲಿಬ್ರಿಯಮ್? ಆರ್ ವಿ ನಾಟ್? ವಾಟ್ ಈಸ್ ದ ಸೀನ್? ಸೊ ಲೆಟ್ಸ್ ಫೈಂಡ್ ಔಟ್. 100,000 ಬಯೋಮಾಲಿಕ್ಯೂಲ್ಸ್ ಅದರದ್ದೇ ಅದರ ಕಾನ್ಸಂಟ್ರೇಷನಲ್ಲಿ ನಮ್ಮ ಸೆಲ್ಸ್ ಒಳಗಡೆ ಯಾವಾಗಲೂ ಪ್ರೆಸೆಂಟ್ ಆಗಿರುತ್ತೆ. ಹೌದಾ ಅಲ್ವಾ? ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿಬಿಟ್ವಿ. ಫಾರ್ ಎಕ್ಸಾಂಪಲ್, ಗ್ಲೂಕೋಸ್ ಇನ್ ಬ್ಲಡ್ ಗ್ಲೂಕೋಸ್ನ ಟೆಸ್ಟ್ ಮಾಡ್ತಾರೆ, ಗೊತ್ತಾ? ಬ್ಲಡ್ ಟೆಸ್ಟಲ್ಲಿ ಶುಗರ್ ಟೆಸ್ಟ್ ಅಂತ ಮಾಡ್ತಾರೆ ಡಯಾಬಿಟೀಸ್ಗೆ. ಸೊ ಅದಕ್ಕೂ ಕೂಡ ಒಂದು ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಇದೆ ವಿಚ್ ಇಸ್ ಅಬೌಟ್ 4.5 to 5 ಮಿಲಿಮೋಲ್ಸ್. ಹಾಗೆಯೇ ಹಾರ್ಮೋನ್ಸ್ ಕಾನ್ಸಂಟ್ರೇಷನ್ ನಮ್ಮಲ್ಲಿ ನ್ಯಾನೋಗ್ರಾಮ್ಸಲ್ಲಿ ಇರುತ್ತೆ. ಹಾರ್ಮೋನ್ಸ್ ಆರ್ ಕೆಮಿಕಲ್ಸ್ ಥರ ಪ್ರೊಡ್ಯೂಸ್ಡ್ ಬೈ ಆರ್ ಎಂಡೋಕ್ರೈನ್ ಗ್ಲಾಂಡ್ಸ್. ಅದು ತುಂಬ ಚಿಕ್ಕ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದರದ್ದು ಕಾನ್ಸಂಟ್ರೇಷನ್ ಇಸ್ ಯೂಶಲಿ
ಇನ್ ದ ರೇಂಜ್ ಆಫ್ ನ್ಯಾನೋಗ್ರಾಮ್ಸ್ ಓನ್ಲಿ, ತುಂಬ ಕಡಿಮೆ ಕ್ವಾಂಟಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ರೀತಿ ಯಾವುದೆಲ್ಲ ಕೆಮಿಕಲ್ಸ್ ಇದೆ ನಮ್ಮ ಬಾಡಿಯಲ್ಲಿ ಎಲ್ಲದಕ್ಕೂ ಅದರದ್ದೇ ಆದ್ರೆ ಒಂದು ಕಾನ್ಸಂಟ್ರೇಷನ್ ರೇಂಜ್ ಇರುತ್ತೆ. ಸೊ all of us exist in a steady state. Yella living organisms are existing in a steady state because of these fixed concentrations of every chemical in our body. ಯಾವುದೇ ಒಂದು ಹೆಚ್ಚು ಕಡಿಮೆ ಆದರೂ ಕೂಡ ವಿ ವಿಲ್ ನಾಟ್ ಬಿ ಹೆಲ್ದಿ. ಓಕೆನಾ? ಸೊ ನಾವು ಹೆಲ್ದಿ ಆಗಿರ್ಬೇಕಂದ್ರೆ, ನಮ್ಮ ಬಾಡಿ ಸರ್ವೈವ್ ಆಗಬೇಕಂದ್ರೆ, ಲಿವಿಂಗ್ ಕಂಡೀಷನಲ್ಲಿ ಇರಬೇಕಂದ್ರೆ, there is a steady state where all of these biomolecules are present in its characteristic concentration ranges. Okay? ಈ ಎಲ್ಲ biomolecules are in a metabolic flux. This is again a repetition of what we've been discussing from the beginning. ಎಲ್ಲ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಎಲ್ಲ ಒಂದರಿಂದ ಒಂದಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ನಾರ್ಮಲ್ ಆಗಿ ನಾವು ಯಾವುದಾದ್ರೂ ಕೆಮಿಕಲ್ ಅಥವಾ ಫಿಸಿಕಲ್ ಪ್ರಾಸೆಸ್ನ ಕನ್ಸಿಡರ್ ಮಾಡಿದ್ರೆ, ನಾಟ್ ನೆಸೆಸರಿಲಿ ಬಯೋಲಾಜಿಕಲ್, ಯಾವುದನ್ನ ಪ್ರಾಸೆಸ್ನ ಕನ್ಸಿಡರ್ ಮಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಟ್ರೈ ಟು ಮೂವ್ ಟುವರ್ಡ್ಸ್ ಇಕ್ವಿಲಿಬ್ರಿಯಂ. ಇದನ್ನ ನೀವು ಫಿಸಿಕ್ಸಲ್ಲಿ ಕಲ್ತಿರ್ಬೋದು ಅಲ್ವಾ? ಹಾಗೆಯೇ ನಮ್ಮ ಲಿವಿಂಗ್ ಬಾಡಿ ಆಲ್ಸೋ ಟ್ರೈಸ್ ಟು ಮೂವ್ ಟುವರ್ಡ್ಸ್ ಇಕ್ವಿಲಿಬ್ರಿಯಂ. ಬಟ್ ಯು ಆಲ್ಸೋ ಲರ್ನ್ಡ್ ಇನ್ ಫಿಸಿಕ್ಸ್ ದಟ್ ಎನಿಥಿಂಗ್ ಆಟ್ ಇಕ್ವಿಲಿಬ್ರಿಯಂ ಕೆನಾಟ್ ಡೂ ವರ್ಕ್. If I have reached equilibrium, that means I'm dead. Okay, so steady state does not equal to equilibrium. Steady state andre equilibrium alla. We cannot afford to reach equilibrium, because if we reach equilibrium we are dead, because at equilibrium work cannot be done. Idanna ನಾವು physics ಅಲ್ಲಿ ಕಲ್ತೇ ಇದೀವಿ. So steady state is a non-equilibrium state. We should remember from physics that any system that is at equilibrium cannot perform work. So, as living organisms work continuously, we can definitely never afford to reach equilibrium. Hagidre, namma non-equilibrium steady state work perform ಮಾಡೋದಕ್ಕೆ ಏನು ಹೆಲ್ಪ್ ಮಾಡುತ್ತೆ? ನಮ್ಮ ಮೆಟಬಾಲಿಸಮ್. Metabolic reactions yavaglu nadita, as long as metabolic reactions are taking place, we will be alive and healthy. Okay, so this is achieved by energy input. Energy input ಹೆಂಗೆ ಸಿಗುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, with the help of using ATP during anabolism and catabolism ಹೇಳುವಾಗ ಹೇಳಿದ್ದೀನಿ. Energy input ಇಂದ we are able to stay alive. So ATP ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ? Because of metabolism. Metabolism provides a mechanism. Metabolism, specifically catabolism ಆಗುವಾಗ, breakdown ಆಗುವಾಗ ATP ಅಥವಾ energy currency produce ಆಗುತ್ತೆ. That will provide the energy input for whichever reactions need energy. So metabolism provides a mechanism for the production of energy. Hence, living state and metabolism are synonymous. As long as metabolic reactions are taking place, you are living. If the metabolic reactions don't take place, we are dead. Okay? So without metabolism, there cannot be a living state. Okay? So that is about the living state. It's swalpa theoretical ansutte, but ನೀವು ಅರ್ಥ ಮಾಡ್ಕೊಂಡು ಇವಾಗ ಈ ಲೆಕ್ಚರ್ನ ನೋಡಾದ್ಮೇಲೆ ಒಂದ್ಸತಿ NCERT ಗೋ ಥ್ರೂ ಮಾಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ವಿತ್ ದಿಸ್ ಈ ಕ್ಲಾಸ್ಗೆ ಏನೆಲ್ಲ ಪ್ಲಾನ್ ಮಾಡಿದ್ವಿ ಅದನ್ನು ಆಲ್ರೆಡಿ ಫಿನಿಶ್ ಮಾಡಿದ್ದೀವಿ. ಹೋಪ್ಫುಲಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. I'll see you in the next class. ಧನ್ಯವಾದ.